ಈ ಸಭೆಯಲ್ಲಿ ಅಡಿಕೆ ಸಿಪ್ಪೆಯಿಂದ ತಯಾರಿಸಲ್ಪಡುವಂತಹ ವಸ್ತುಗಳ ಬಗ್ಗೆ ಮಾತಾಡಬೇಕು ಅಂತ ಕಾರ್ಯದರ್ಶಿಯವರು ತಿಳಿಸಿದ್ದಾರೆ. ನಾನು ಮಂಗಳೂರು ಬಗ್ಗೆ ಡಿಸ್ಕಸ್ ಮಾಡಿದಾಗ ನಮ್ಮ ಅಲ್ಲಿ ಆಗಿನ ಚೇರ್ಮನ್ ಆಗಿತ್ತು ಪ್ರೊಫೆಸರ್ ವೈ ನಾರಾಯಣ ಅಂತ ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಈಗೇನು ಹೇಳಿದ್ದೀರಾ ಅದನ್ನೇ ರಿಸರ್ಚ್ ಮುಂದುವರಿಸಿ ಅಂತ ಒಂದು ಭರವಸೆ ಕೊಟ್ಟು ನಾನು ಪ್ರಾರಂಭ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ವಿ. ಪ್ರಾಬಬ್ಲಿ ನಾನು ನನ್ನ ರಿಸರ್ಚ್ ಬಗ್ಗೆನೇ ಇಲ್ಲಿ ಹೇಳ್ಬೋದು, ಆದರೆ ಅದು ಎಷ್ಟು ಮಟ್ಟಕ್ಕೆ ಸೂಕ್ತ ಅನ್ನೋದು ನನಗೆ ಗೊತ್ತಿಲ್ಲ. ಆದರೂ ನಿಮಗೆಲ್ಲ ಅರ್ಥ ಆಗೋ ರೀತಿಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಕಷ್ಟ ಏನು ಅಂದರೆ ಇಲ್ಲಿ ಇದ್ರ ಬಗ್ಗೆ ಮಾತಾಡೋದು, ಈ ಹೊರಗಡೆ ಎಲ್ಲ ಅಡಿಕೆ ಸಿಪ್ಪೆ ಬಗ್ಗೆ ಮಾತಾಡೋದು ಭಾಳ ಸುಲಭ. ಯಾರಿಗೂ ಅಡಿಕೆ ಸಿಪ್ಪೆ ಬಗ್ಗೆ ಅಷ್ಟು ಜ್ಞಾನನೇ ಇರೋದಿಲ್ಲ. ಅಂದರೆ ನಿಮಗೆ ಅಡಿಕೆ ಬಗ್ಗೆ, ಅಡಿಕೆ ಬೆಳೆ ಬಗ್ಗೆ, ಅಡಿಕೆ ಸಿಪ್ಪೆ ಎಲ್ಲ ಗೊತ್ತಿರೋ ಅಂಥ ವಿಷಯನೇ. ಅದರಲ್ಲೂ ಕೆಲವೊಂದು ವೈಜ್ಞಾನಿಕ ವಿಷಯಗಳನ್ನು ನಾನು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತೀನಿ. ಮುಖ್ಯವಾಗಿ ಅಡಿಕೆ ಸಿಪ್ಪೆ ಯಾಕೆ ಉಪಯೋಗ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ನಾವು ಫಸ್ಟು ತಿಳ್ಕೊಂಡ್ರೆ ಆಮೇಲೆ ಏನೇನು ಬಳಸ್ಬೋದು ಅಂತ ತಿಳ್ಕೊಳ್ಳೋದು ಭಾಳ ಸುಲಭ ಆಗುತ್ತೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಅಗ್ರಿಕಲ್ಚರಲ್ ಬೈ ಪ್ರಾಡಕ್ಟ್ಸ್ ಅಂತ ಈಗ ತುಂಬ ಎಲ್ಲ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸಲ್ಲೂ ಒಂದು ಬೈ ಪ್ರಾಡಕ್ಟ್ಸ್ ಅಂತ ಬಂದೇ ಬರುತ್ತೆ. ಈಗ ಅಕ್ಕಿ ಮಾಡಿದ್ರೆ ಭತ್ತದ ಹೊಟ್ಟು ಬರುತ್ತೆ, ಜೋಳ ಬೆಳೆದ್ರೆ ಅದ್ರ ಜೋಳದ ಸಿಪ್ಪೆಗಳು ಇದ್ರದ್ದು ಎಲ್ಲ ಬರುತ್ತೆ, ತೆಂಗಿನಕಾಯಲ್ಲಿ ತೆಂಗಿನದು ಚಿಪ್ ಬರುತ್ತೆ, ನಾರು ಬರುತ್ತೆ, ಹೀಗೆ ಒಂದೊಂದು ಅಗ್ರಿಕಲ್ಚರಲ್ ಪ್ರಾಡಕ್ಟಲ್ಲೂ ಒಂದೊಂದು ಬೈ ಪ್ರಾಡಕ್ಟ್ಸ್ ಅಂತ ಇರುತ್ತೆ. ಆದರೆ ಏನು ಅಂತಂದರೆ ಆ ಎಲ್ಲ ಬೈ ಪ್ರಾಡಕ್ಟ್ಸ್ಗಳಿಗೂ ಈಗ ಆಲ್ರೆಡಿ ಒಂದು ಉಪಯೋಗ ಅಂತ ನಮ್ಮ ಹಿಂದಿನಿಂದನೂ ಬಳಸಿದ್ದಾರೆ. ಇಂಡಸ್ಟ್ರಿಯಲ್ ಬೆನಿಫಿಟ್ಸ್ಗಳು ಇದ್ದಾವೆ, ಡೊಮೆಸ್ಟಿಕ್ ಬೆನಿಫಿಟ್ಸ್ಗಳು ಇದ್ದಾವೆ. ಏನೂ ಇಲ್ಲ ಅಂದರೆ ತಗೊಂಡೋಗಿ ಒಲೆಗಾರ ಹಾಕುವಂಥ ಪರಿಸ್ಥಿತಿ ಇದೆ. ಆದರೆ ಅಡಿಕೆ ಸಿಪ್ಪೆನ ನಾವು ಹಾರ್ವೆಸ್ಟ್ ಮಾಡಿದಾಗ ಅದರಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಅಥವಾ ಏನು ಬಯಲುಸೀಮೆಯಲ್ಲೂ ಅಡಿಕೆ ಹರಡ್ತಾ ಇದೆ, ಈ ಭಾಗದಲ್ಲಿ ಹಾರ್ವೆಸ್ಟ್ ಮಾಡಿದಾಗ ಅಡಿಕೆ ಸಿಪ್ಪೆ ಡೈರೆಕ್ಟಾಗಿ ನಮಗೆ ಸಿಗೋದು ಅದರದ್ದು ವೆಟ್ ಪರಿಸ್ಥಿತಿಲಿ ಸಿಗುತ್ತೆ. ಅಂದರೆ ಅದ್ರದ್ದು ತುಂಬ ತೇವಾಂಶ ಕೂಡಿರೋಂಥ ಅಡಿಕೆ ಸಿಪ್ಪೆ ಸಿಗುತ್ತೆ. ಎಲ್ಲ ಕಡೆನೂ ಅದೇ ಥರ ಸಿಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಸೌತ್ ಕೇಂದ್ರದಲ್ಲಿ ಅದನ್ನು ಡ್ರೈ ಮಾಡ್ತಾರೆ, ಅಲ್ಲಿ ಈ ಸಮಸ್ಯೆ ಬರೋದಿಲ್ಲ. ಅದನ್ನು ತಗೊಂಡೋಗಿ ಸೀದಾ ತೊಗೊಂಡೋಗಿ ಒಲೆಗೆ ಹಾಕುವಂಥದ್ದು ಎಲ್ಲ ನಡೀತಾ ಇದೆ. ಆದರೆ ನಮ್ಮ ಭಾಗದಲ್ಲಿ ನಿಮಗೆಲ್ಲ ಗೊತ್ತಿದೆ, ಅಡಿಕೆ ನಾವು ಹಸಿ ಅಡಿಕೆನೇ ಪ್ರೊಸೆಸ್ ಮಾಡ್ತೀವಿ. ನಮಗೆ 1 kg ಅಡಿಕೆ ಪ್ರೊಸೆಸ್ ಮಾಡಿದ್ರೆ ಅದರಲ್ಲಿ ಹೆಚ್ಚಿನಷ್ಟು ಸಿಗೋದು ಸಿಪ್ಪೆ. ಹಾಗಾಗಿ ಅದನ್ನು ನಾವು ಏನು ಹಸಿ ಸಿಪ್ಪೆ ಇರೋದ್ರಿಂದ ಒಲೆಗೆ ಹಾಕೋಕ್ಕೂ ಆಗೋದಿಲ್ಲ, ಯಾವುದೇ ಇಂಡಸ್ಟ್ರಿಯಲ್ ಬೆನಿಫಿಟ್ಸು ಇಲ್ಲಿರೋ ಕಾರಣದಿಂದ ನಾವು ಅದನ್ನು ಡೈರೆಕ್ಟಾಗಿ ಬಿಸಾಕಲೇಬೇಕು, ಬೇರೆ ಏನು ಆಪ್ಷನ್ನೇ ಇಲ್ಲ. 3-4 ದಿನ ಡ್ರೈ ಆದಮೇಲೆ ಅದಕ್ಕೆ ಬೆಂಕಿ ಕೊಡೋದಿಲ್ಲ, ನೀವು ನೋಡಿರ್ತೀರ. ಅಥವಾ ಅದು ಹಾಗೆ ಬಿಟ್ಟರೆ ಅದು ಕೊಳೆಯೋದಕ್ಕೆ 2 ರಿಂದ 3 ವರ್ಷ ಅಂತೂ ಬೇಕೇ ಬೇಕು. ಆದರೆ ಈ ಪ್ರಾಬ್ಲಮ್ ಏನು ಅಂತ ಇದರಲ್ಲಿ ನಿಜವಾದ ಪ್ರಾಬ್ಲಮ್ಮು ಮಲೆನಾಡಲ್ಲಿ ಆಗ್ತಾ ಇಲ್ಲ. ಅಡಿಕೆ ಸಿಪ್ಪೆಯಿಂದ ಮಲೆನಾಡಲ್ಲಿ ನಿಜವಾದ ಪ್ರಾಬ್ಲಮ್ ಆಗ್ತಿಲ್ಲ. ಆದರೆ ಈ ತರೀಕೆರೆ, ಅಜ್ಜಂಪುರ ಆ ಕಡೆ ಹೋಗ್ತಾ ಹೋದಂಗೂ ನಾವೇನು ಅಡಿಕೆ ಬೆಳಿತೀವಿ ಅದು ನಮ್ಮ ಒಂದು ಹೋಬಳಿಲಿ ಬೆಳೆಯೋದು ಅಲ್ಲ, ನಾವು ಇಡೀ ತಾಲೂಕಲ್ಲಿ ಬೆಳೆಯೋದು, ಅವರು ಒಂದು ಹೋಬಳಿಲಿ ಬೆಳೀತಾರೆ, ಚಿಕ್ಕಬಡೆ ಬೆಳೀತಾ ಇದ್ದಾರೆ. ನಾವು ಇಮ್ಯಾಜಿನೂ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಕಾಡಿದ್ದಂಗೆ ಅಲ್ಲಿ ತೋಟ ಇದೆ, ನಾವು ಒಂದು ಮರದಿಂದ ಒಂದು ಮರಕ್ಕೆ 5 ಅಡಿ ಬಿಡ್ತೀವಿ, ಅವ್ರು 3 ಅಡಿನೂ ಬಿಡೋದಿಲ್ಲ, ಅಷ್ಟು ಬೆಳೀತಾ ಇದ್ದಾರೆ. ಮತ್ತು ಅಲ್ಲಿ ನಾವು ಇಲ್ಲಿ ಒಂದು 7 ವರ್ಷ ಆದಮೇಲೆ ಒಂದು ಸರಿಯಾಗಿ ಫಸಲು ಬರುತ್ತೆ ಅಂದರೆ ಅಲ್ಲಿ 4 ವರ್ಷಕ್ಕೆ ಬಂದಿರುತ್ತೆ, ಅಷ್ಟು ಬೆಳೀತಾರೆ. ಅಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಾವು ಅಲ್ಲಿ ಒಂದು ಕುಯ್ಲು ಆದ ಕೂಡಲೇ ಅವ್ರು ಇಡೀ ರಸ್ತೆ ಆ ಕಡೆ ಈ ಕಡೆ 2 ಕಡೆ ಡಂಪ್ ಮಾಡ್ತಾರೆ. 2 ದಿನ ಆದ್ಮೇಲೆ ಅದು ಡೀಸೆಲ್ ಹಾಕ್ತಾರೆ, ಬೆಂಕಿ ಹಾಕ್ಬಿಡ್ತಾರೆ. ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಅಲ್ಲಿ. ಸೊ ಈ ಪ್ರಾಬ್ಲಮನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ಬೇರೆ ಏನೂ ಆಪ್ಷನ್ನೇ ಇಲ್ಲ. ಅಡಿಕೆ ಸಿಪ್ಪೆಯಿಂದ ಯಾವ್ದಾದ್ರು ಒಂದು ಪ್ರಾಡಕ್ಟ್ಸ್ನ ಮಾಡಲೇಬೇಕು, ಇಲ್ಲ ಅಂದರೆ ಅದಕ್ಕೆ ಈ ಬೇರೆ ರೀತಿ ಯೂಸೇಜ್ ಅಂತೂ ಮಾಡಲೇಬೇಕು. ಈಗ ಆಲ್ರೆಡಿ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು, ಹಾರ್ಟಿಕಲ್ಚರ್ ಯೂನಿವರ್ಸಿಟಿಗಳು ಅದನ್ನು ಕಾಂಪೋಸ್ಟ್ ಮಾಡ್ಬೋದು ಅಂತ ಕೆಲವೊಂದಿಷ್ಟು ರಿಸರ್ಚನ್ನು ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಅಡಿಕೆ ಕಾಂಪೋಸ್ಟ್ ತರಬೇತಿ ಕಾರ್ಯಾಗಾರ ಅಂತ ಇಲ್ಲೆಲ್ಲ ಕಡೆನೂ ಮಾಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಮೇಜರಾಗಿ ಒಂದು ಸಮಸ್ಯೆ ಏನು ಅಂತಂದರೆ 6 ತಿಂಗಳು ಬೇಕು ಕಾಂಪೋಸ್ಟ್ ಆಗೋದು. 6 ತಿಂಗಳು ಬೇಕು, ಮ್ಯಾನ್ಯುವಲ್ ಲೇಬರ್ ಬೇಕು, ತುಂಬ ಎಂಜೈಮ್ಸ್ಗಳನ್ನ ಹಾಕಬೇಕು, ಮೈಕ್ರೋಬ್ಸ್ಗಳನ್ನ ಹಾಕಬೇಕು, ಕೆಲಸ ಮಾಡಬೇಕು, ಕಾಯಬೇಕು. ಅಷ್ಟು ಕಾದರೂ ಕೂಡ ಎಷ್ಟು ಮಾಡ್ಬೋದು? ಒಂದು 300 kg, ಒಂದು ತೊಟ್ಟಿಲಿ 300 kg, 500 kg, 1000 kg ಅಡಿಕೆ ಸಿಪ್ಪೆ ಮಾಡಿದ್ರು ನಾವು ಎಷ್ಟು ಬೆಳೀತಾ ಇದ್ದೀವಿ, ಎಷ್ಟು ಅಡಿಕೆ ಸಿಪ್ಪೆ ವೇಸ್ಟ್ ಆಗ್ತಾ ಇದೆ, ಅದನ್ನು ಹೆಂಗೆ ಡಿಸ್ಪೋಸ್ ಮಾಡೋದು? ಅದು ಸಾಧ್ಯನೇ ಇಲ್ಲ. 6 ತಿಂಗಳು ಒಬ್ಬ ರೈತ ಬರೀ ಒಂದು ಅಡಿಕೆ ಸಿಪ್ಪೆನ ಗೊಬ್ಬರ ಮಾಡೋಕ್ಕೆ ಕಾಯೋದಾದರೆ ಇದನ್ನು ನಾವು ಸಕ್ಸಸ್ಫುಲ್ಲಾಗಿ ಯೂಸೇಜ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದ್ರಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಅದು ಮೈಕ್ರೋಬ್ಸ್ ಆಗ್ತವೆ. ನಾನು ಇನ್ನು ಅಡಿಕೆ ಸಿಪ್ಪೆ ಅದ್ರ ಕಾಂಪೋಸಿಷನ್ಸ್ ಫಸ್ಟ್ ಹೇಳ್ಕೊಂಡ್ಬಿಟ್ರೆ ನಿಮಗೆ ನೆಕ್ಸ್ಟ್ ಹೇಳೋದು ತುಂಬ ಈಸಿ ಆಗುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ
ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ. ಅಂದರೆ ನಾವು ಈ ಈ ಗಿಡಗಳಿಂದ ನಾರು ಬರುತ್ತೆ ನೋಡಿ, ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅಂದರೆ ಅದನ್ನೆಲ್ಲ ನಾವು ನ್ಯಾಚುರಲ್ ಫೈಬರ್ಸ್ ಅಂತ ಕರಿತೀವಿ. ಕತ್ತ ಇದೆ, ಆಮೇಲೆ ಸೆಣಬು, ಈ ಚೆಳ್ಳೆದುರಿ ಹಾಕೋ ಬರೋದು ಅವೆಲ್ಲ ನ್ಯಾಚುರಲ್ ಫೈಬರ್ಸಿಗೆ ಬರ್ತಾರೆ. ಈಗ ನಾವು ಹಾಕೋ ಬಟ್ಟೆ ಕೂಡ ನ್ಯಾಚುರಲ್ ಫೈಬರಿಂದನೇ ಬಂದಿರೋದು. ಅದರಲ್ಲಿ ಒಂದು ಅಡಿಕೆ ಸಿಪ್ಪೆ ಕೂಡ ಒಂದು, ಅದು ಅಡಿಕೆ ಸಿಪ್ಪೆಯಲ್ಲೂ ಕೂಡ ಫೈಬರ್ ಇದೆ, ಅದನ್ನು ಕೂಡ ನಾವು ನ್ಯಾಚುರಲ್ ಫೈಬರ್ ಅಂತ ಕರಿತೀವಿ. ಈ ನ್ಯಾಚುರಲ್ ಫೈಬರಲ್ಲಿ ಏನೇನಿರುತ್ತೆ ಅಂತಂದರೆ, ಒಂದು ಸೆಲ್ಯುಲೋಸ್ ಇರುತ್ತೆ. ಸೆಲ್ಯುಲೋಸ್ ಅಂದರೆ ಭಾಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹತ್ತಿ, ಅದೊಂದು ಪ್ಯೂರ್ ಸೆಲ್ಯುಲೋಸ್. ಆಮೇಲೆ ಲಿಗ್ನಿನ್ ಅಂತ ಇರುತ್ತೆ. ಲಿಗ್ನಿನ್ ಏನು ಅಂತಂದರೆ, ಲಿಗ್ನಿನ್ನೇ ನಮಗೆ ಮರ ಗಟ್ಟಿ ಆಗೋಕ್ಕೆ ಕಾರಣ ಲಿಗ್ನಿನ್. ಲಿಗ್ನಿನ್ ಎಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೋ ಅಷ್ಟು ಚೆನ್ನಾಗಿ ಮರ ಗಟ್ಟಿ ಆಗುತ್ತೆ. ನಾವು ಈ ಲಿಗ್ನಿನ್, ಆಮೇಲೆ ವ್ಯಾಕ್ಸ್ ಇರುತ್ತೆ, ಆಮೇಲೆ ಮಾಯಿಶ್ಚರ್ ಇರುತ್ತೆ, ಅವೆಲ್ಲ ನಾವು ಅಷ್ಟು ಕಾನ್ಸಂಟ್ರೇಟ್ ಮಾಡೋದು ಬೇಡ. ಈ ನಮ್ಮ ಅಡಿಕೆ ಸಿಪ್ಪೆ ಹೇಗಿದೆ ಅಂತಂದರೆ 35 to 45% ಸೆಲ್ಯುಲೋಸ್ ಇದೆ, 45 to 55% ಲಿಗ್ನಿನ್ ಇದೆ. ಹಾಗೆ ಲಿಗ್ನಿನ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಅಡಿಕೆ ಅಷ್ಟು ಪ್ರಮಾಣದಲ್ಲಿ ಕೊಳೆಯೋದು ಕಡಿಮೆ ಆಗುತ್ತೆ. ನಮ್ಮ ಅಡಿಕೆ ಸಿಪ್ಪೆ ಯಾಕೆ ನಿಧಾನ ಕೊಳೆಯುತ್ತೆ ಅಂತಂದರೆ ಇದೇ ಕಾರಣ, ಲಿಗ್ನಿನ್ನು ತುಂಬ ಜಾಸ್ತಿ ಇದೆ. ಈ ಮಾಮೂಲಿ ಹಸಿರು ಎಲೆಗಳಲ್ಲಿ ಲಿಗ್ನಿನ್ ಇರಲ್ಲ, ಹಂಗೆ ಬೇಗ ಕೊಳ್ತೋಗ್ಬಿಡುತ್ತೆ. ಹಣ್ಣಿನ ಸಿಪ್ಪೆ ಲಿಗ್ನಿನ್ ತುಂಬ ಕಮ್ಮಿ ಇರುತ್ತೆ, ಬೇಗ ಕೊಳ್ತೋಗ್ಬಿಡುತ್ತೆ. ಲಿಗ್ನಿನ್ ಯಾಕಿರುತ್ತೆ ಅಂದರೆ, ಮುಖ್ಯವಾಗಿ ಲಿಗ್ನಿನ್ ಇರೋದು ಒಂದು ಅದನ್ನು ಗಟ್ಟಿ ಮಾಡೋದಕ್ಕೆ, ಸ್ಟ್ರೆಂತನ್ನು ಕೊಡೋದಕ್ಕೆ, ಇನ್ನೊಂದು ಪ್ರೊಟೆಕ್ಟ್ ಮಾಡೋದಕ್ಕೆ. ಎಕ್ಸ್ಟರ್ನಲ್ ಏಜೆಂಟ್ಸ್ಗಳಿಂದ, ಟೆಂಪ್ರೇಚರು, ವೆದರು ಈ ಥರದ್ರಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ನಮಗೆ ಲಿಗ್ನಿನ್ ಇರುತ್ತೆ. ಅದೇ ಅಡಿಕೆ ಸಿಪ್ಪೆಯಲ್ಲಿ ನಾವು 45 to 55% ಲಿಗ್ನಿನನ್ನು ನೋಡ್ಬೋದು. ಅದೇ ಕಾರಣದಿಂದ ಅಡಿಕೆ ಸಿಪ್ಪೆ ನಿಧಾನಕ್ಕೆ ಕೊಳೆಯೋದು. ಇದೇ ಕಾರಣಕ್ಕೆ ನನಗೆ ವಾಪಸ್ ಬಯೋ ಕಾಂಪೋಸ್ಟ್ ಬಗ್ಗೆ ಬರ್ತಿದ್ದೀನಿ. ಕಾಂಪೋಸ್ಟ್ ಗೊಬ್ಬರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದಕ್ಕೆ, ಆ ಲಿಗ್ನಿನನ್ನು ಡಿಕಂಪೋಸ್ ಮಾಡಲಿಲ್ಲ ಅಂದರೆ ಅಡಿಕೆ ಸಿಪ್ಪೆ ಕೊಳೆಯೋದಿಲ್ಲ. ಆ ಲಿಗ್ನಿನನ್ನು ಡಿಕಂಪೋಸ್ ಮಾಡೋದಕ್ಕೋಸ್ಕರ ಮೈಕ್ರೋಬ್ಸ್ಗಳನ್ನ ಬಿಡ್ತಾರೆ. ಲಿಗ್ನಿನನ್ನು ತಿನ್ನುವಂಥ ಸೂಕ್ಷ್ಮಾಣುಜೀವಿಗಳನ್ನ ಕಾಂಪೋಸ್ಟ್ ಗೊಬ್ಬರಕ್ಕೆ ಬಿಡ್ತಾರೆ, ಅದು ಲಿಗ್ನಿನನ್ನು ತಿನ್ನುತ್ತೆ. ಆವಾಗ ಅಡಿಕೆ ಸಿಪ್ಪೆ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದು ಆ್ಯಕ್ಚುಲಿ ಸೈಂಟಿಫಿಕಲಿ ಪ್ರೂವನ್ ಲಾಜಿಕ್. ಬಟ್ ಇಲ್ಲೊಂದು ಸಮಸ್ಯೆ ಇದೆ. ಅಡಿಕೆ ಸಿಪ್ಪೆ ಕೊಳೆತೋದ್ಮೇಲೆ ಏನು ಸಮಸ್ಯೆ ಅಂತ ನೀವು ಕೇಳ್ಬೋದು. ಯಾವುದೇ ಒಂದು ಜೀವಿ ಬದುಕಬೇಕು ಅಂತಂದರೆ ಆಹಾರ ಹುಡುಕುತ್ತೆ. ಈಗ ಕಾಂಪೋಸ್ಟ್ ಆಗಿರೋಂಥ ಗೊಬ್ಬರನ ನಾವು ಅಡಿಕೆ ಮರಕ್ಕೆ ಬಿಡೋಕ್ಕೋ ಇನ್ನೊಂದು ಯಾವುದೋ ಮರಕ್ಕೆ ಬಿಡೋಕ್ಕೆ ಹಾಕಿದ್ರೆ ಅದು ಬದುಕಕ್ಕೆ ನೋಡ್ತಾ ಇರುತ್ತೆ ಸೂಕ್ಷ್ಮ ಜೀವಿ. ಅವಾಗ ಏನಾಗುತ್ತೆ ಅಂತಂದರೆ, ಈಗ ಬೇರಲ್ಲೂ ಕೂಡ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಇರುತ್ತೆ. ಅಡಿಕೆ ಬೇರಾಗಿರ್ಬೋದು, ಯಾವುದೇ ರೀತಿ ಬೇರಾಗಿರೋದು ಪ್ರೊಟೆಕ್ಟಿಂಗ್ ಲೇಯರ್ ಇರುತ್ತೆ. ಆ ಲೇಯರನ್ನು ಡ್ಯಾಮೇಜ್ ಮಾಡೋಂಥ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಸೊ ಒಂದು ಅದು ಲಾರ್ಜ್ ಸ್ಕೇಲಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದು ಕಷ್ಟ ಇದೆ, ಅಂದರೆ ಕಾಂಪೋಸ್ಟ್ ಆಗೋದು ಕಷ್ಟ ಇದೆ. ಮತ್ತು ಈ ಥರ ಒಂದು ಸಮಸ್ಯೆ ಕೂಡ ಇರೋದ್ರಿಂದ ಕಾಂಪೋಸ್ಟ್ ಮಾಡೋದು ಅಷ್ಟು ಇನ್ನೂ ಎಫೆಕ್ಟಿವ್ ಆಗಿ ಬರ್ತಾ ಇಲ್ಲ. ಈಗ ಅದನ್ನು ಬಯೋ ಕಾಂಪೋಸ್ಟ್ ಮಾಡಿ ಮೈಕ್ರೋಬ್ಸ್ ಬಿಟ್ಟು ಅದು ಬೇರೆ ಎಷ್ಟು ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅದಿನ್ನೂ ಸ್ಟಡಿ ಮಾಡಬೇಕು. ಅದ್ರ ಬಗ್ಗೆ ಆಲ್ರೆಡಿ ಸ್ಟಡಿ ನಡೀತಾ ಇದೆ. ಮಾಡಿಲ್ಲ ಅಂತ ಅಂದ್ಕೊಂಡ್ರು ಕೂಡ ಲಾರ್ಜ್ ಸ್ಕೇಲಾಗಿ ಅಡಿಕೆ ಸಿಪ್ಪೆನ ಕಾಂಪೋಸ್ಟ್ ಮಾಡೋದು ಕಷ್ಟ ಇದೆ. ಸೊ ಹಾಗಾಗಿ ನಾವು ಇದನ್ನು ಇಂಡಸ್ಟ್ರಿಯಲ್ ಯೂಸೇಜಾಗಿ ಕನ್ವರ್ಟ್ ಮಾಡಬೇಕು, ಅಪ್ಲಿಕೇಶನ್ಸನ್ನ ಬದಲು ಮಾಡಬೇಕು ಅಂತ ನಾವು ಸ್ಟಡಿ ಮೋಟಿವ್ ಇಟ್ಕೊಂಡು ರಿಸರ್ಚ್ ಮಾಡಿದ್ವಿ. ನಮಗೆ ಪ್ರಾರಂಭದಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಡಿಕೆ ಸಿಪ್ಪೆಯಲ್ಲಿ. ನಾವು ಬೇರೆ ಬೇರೆ ಕಂಪೇರ್ ಮಾಡಿದ್ವಿ, ಕತ್ತದಲ್ಲಿ ಏನು ಮಾಡ್ತಿದ್ದಾರೆ ಅಥವಾ ಈ ಚೆಳ್ಳೆದುರಿ ಆ ಥರದ ಮೆಟೀರಿಯಲ್ ಏನು ಮಾಡ್ತಿದ್ದಾರೆ ನೋಡಿದ್ರೆ ಅದು ಯಾವುದು ಕೂಡ ನಮ್ಮ ಅಡಿಕೆ ಸಿಪ್ಪೆಗೆ ಅಪ್ಲೈ ಆಗಲೇ ಇಲ್ಲ. ಯಾಕೆ ಅಂದರೆ ಅಡಿಕೆ ಸಿಪ್ಪೆ ಸಣ್ಣದು, ಮ್ಯಾಕ್ಸಿಮಮ್ ನಮಗೆ 7 ಸೆಂಟಿಮೀಟ್ರ್ ಬರುತ್ತೆ. 7 ಸೆಂಟಿಮೀಟ್ರ್ ನಮ್ಮಲ್ಲಿ ಬರಲ್ಲ. ನಾವು ಉತ್ತರ ಕನ್ನಡ ಶಿರ್ಸಿ ಅದು ಆ ಭಾಗದಲ್ಲಿ ಹೋದರೆ ಅಥವಾ ಕಾರವಾರ ಬೆಟ್ಟದಲ್ಲಿ ಹೋದರೆ ಸ್ವಲ್ಪ ದೊಡ್ಡ ದೊಡ್ಡ ಕಾಯಿ ಬರುತ್ತೆ. ಒಂದು 7 ಸೆಂಟಿಮೀಟ್ರ್ ತನಕ ಸಿಪ್ಪೆಯಿಂದ ನಾರು ತೆಗಿಬೇಕು. 3 ಸೆಂಟಿಮೀಟ್ರ್ ನಮ್ಮಲ್ಲಿಂದ 3.5 5 ಸೆಂಟಿಮೀಟ್ರ್ ಅಷ್ಟೇ, 5 ಬರೋದು ದೊಡ್ಡದು. ಸೊ ಹಿಂಗಿತ್ತು ಪರಿಸ್ಥಿತಿ. ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಮಗೆ ಅಕೋಸ್ಟಿಕ್ ಪ್ಯಾನೆಲ್ಸ್ ಮಾಡ್ಬೋದು ಅನ್ನೋದು ಒಂದು ಈಗ ನೀವು ಸಿನಿಮಾ ಥಿಯೇಟ್ರ್ಗಳಲ್ಲೆಲ್ಲ ನೋಡಿದ್ರೆ ಫಸ್ಟಿಗೆ ಒಂದು ಬಟ್ಟೆ ಇರುತ್ತೆ, ಅದ್ರ ಹಿಂದುಗಡೆ ಈ ಅಕೋಸ್ಟಿಕ್ ಪ್ಯಾನೆಲ್ಸ್ ಇರುತ್ತೆ. ನನ್ನ PPT ಇದ್ರೆ ಕೇಳಿದೆ, PPT ತೋರಿಸ್ತಿದ್ದೆ ನಿಮಗೆ, ನಾವು ಮಾಡಿದ್ದೀವಿ. ಅದು ಹೆಂಗೆ ಅಂದರೆ ನಾರನ್ನು ಪಂಚ್ ಮಾಡಿ ಒಂದು ಪ್ಲೇಟ್ ಮಾಡಿರ್ತಾರೆ ಕಾರ್ಡ್ಬೋರ್ಡ್ ಥರ. ಆ ಪ್ಲೇಟನ್ನು ನಾವು ಇಲ್ಲೆಲ್ಲ ಗೋಡೆ ನಿಲ್ಲಿಸಿರ್ತಾರೆ. ಅದೇನು ಮಾಡುತ್ತೆ, ಸೌಂಡನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರಿಫ್ಲೆಕ್ಟ್ ಆಗಕ್ಕೆ ಬಿಡಲ್ಲ. ಇದು ಅಕೋಸ್ಟಿಕಲ್ ಅಬ್ಸರ್ವರ್ ಆಗಿ ಯೂಸ್ ಮಾಡ್ಬೋದು ಅಂತ ಒಂದು ನಮಗೆ ಹಿಂಟ್ ಬಂತು. ಅದು ಅಡಿಕೆ ಸಿಪ್ಪೆ ಎಷ್ಟು ಮಟ್ಟಕ್ಕೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅದು ನಾವು ಮತ್ತೆ ಸ್ಟಡಿ ಮಾಡಿದ್ವಿ. ಅದಾದಮೇಲೆ ನಮಗೆ ಇನ್ನೊಂದು, ನಿಮಗೆಲ್ಲ ಮಲೆನಾಡೋರಿಗೆ ಗೊತ್ತೇ ಇರುತ್ತೆ, ಅಡಿಕೆ ಸಿಪ್ಪೆ ಸುಲಿದು ಡಂಪ್ ಮಾಡಿದ್ರೆ ಮಾನ್ಯ ದಿನ ಹೊಗೆ ಬರುತ್ತೆ. ನೀವು ನೋಡಿರ್ಬೋದು, ಒಳಗಡೆ ಬಿಸಿ ಇರುತ್ತೆ. ಆಮೇಲೆ ಅಣಬೆನ್ನು ಹುಟ್ಟೋದೆಲ್ಲ ಗೊತ್ತಿದೆ.
ಅದು ಯಾಕಾಗುತ್ತೆ ಅಂತಂದರೆ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಆಗುತ್ತೆ. ಸೊ ಅದರಲ್ಲಿ ಹೀಟು ಎಂಜೈಮ್ಯಾಟಿಕ್ ರಿಯಾಕ್ಷನ್ ಅಂತ ಹೀಟ್ ಬರುತ್ತೆ. ಆ ಹೀಟು ಆ್ಯಕ್ಚುಲಿ ಒಳಗೆ ಸಸ್ಟೈನ್ ಆಗ್ತಾ ಇತ್ತು. ಅದೇ ನಮಗೆ ಕಬ್ಬಲ್ಲೂ ಎಂಜೈಮ್ಯಾಟಿಕ್ ಆಕ್ಟಿವಿಟೀಸ್ ಆಗುತ್ತೆ, ಬಟ್ ಹೀಟ್ ಇರೋಲ್ಲ. ಅಡಿಕೆ ಸಿಪ್ಪಲ್ಲಿ ಹೀಟ್ ಇತ್ತು. ನಮ್ಗೆ ಯಾಕೆ ಹೀಟ್ ಇತ್ತು ಅನ್ನೋದು ನಮಗೊಂದು ಕ್ಯೂರಿಯಾಸಿಟಿ ಬಂತು. ಸೊ ಅದನ್ನು ನಾವು ರಿವರ್ಸ್ ಅನಾಲಿಸಿಸ್ ಮಾಡ್ತಾ ಹೋದಾಗ ಗೊತ್ತಾಯಿತು, ಹೈ ಲಿಗ್ನಿನ್ ಇರೋದ್ರಿಂದ ಥರ್ಮಲ್ ಕಂಡಕ್ಟಿವಿಟಿ ಅನ್ನೋದು ಅಡಿಕೆ ಸಿಪ್ಪಲ್ಲಿ ತುಂಬ ಚೆನ್ನಾಗಿದೆ. ಸೊ ನಾವು ಅಡಿಕೆ ಸಿಪ್ಪೆನ ಥರ್ಮಲ್ ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ಬೋದು, ಇನ್ಸುಲೇಟರ್ಸ್ ಆಗಿ ಯೂಸ್ ಮಾಡ್ಬೋದು ಅನ್ನೋದು ಒಂದು ನಮಗೆ ಥಾಟ್ ಬಂತು. ಸೊ ಅದನ್ನ ಇಟ್ಕೊಂಡು ಆ ಲೈನಾತು ಥಾಟನ್ನ ಇಟ್ಕೊಂಡು ನಾವು ಇಡೀ ರಿಸರ್ಚ್ ಮಾಡಿದ್ವಿ. ಪಾಸಿಟಿವ್ಲಿ ನಮಗೆ ಅಡಿಕೆ ಸಿಪ್ಪೆನ ಒಳ್ಳೆ ಅಕಾಸ್ಟಿಕಲ್ ಅಬ್ಸರ್ವರ್ ಆಗಿ ಯೂಸ್ ಮಾಡ್ಬೋದು ಅನ್ನೋ ರಿಸಲ್ಟ್ ಬಂತು. ಮತ್ತು ಅದನ್ನು ನಾವು ಈಗ ಆಲ್ರೆಡಿ ಕೆಲವೊಂದಿಷ್ಟು ಕಂಟೈನರ್ಸ್ಗಳೆಲ್ಲ ಹೋಗುತ್ತೆ ನಮಗೆ, ಸಿ ಕಂಟೈನರ್ಸ್ಗಳು ಅಥವಾ ದೊಡ್ಡ ಸ್ಟೋರೇಜ್ ಬಾಕ್ಸ್ಗಳಲ್ಲೆಲ್ಲ ಈ ಥರ್ಮೋಕಾಲನ್ನು ಯೂಸ್ ಮಾಡ್ತಾರೆ. ಈ ಐಸ್ ಬಾಕ್ಸ್ ಎಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡ್ತಾರೆ. ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಬೋದು ಅಂತ ನಾನು ಹೇಳಲ್ಲ, ಬಟ್ ಕೆಲವೊಂದು ಕಡೆ ಅಂತೂ ಖಂಡಿತವಾಗಿ ಥರ್ಮೋಕೋಲನ್ನು ರಿಪ್ಲೇಸ್ ಮಾಡ್ಬೋದು ಅಡಿಕೆ ಸಿಪ್ಪೆಯಿಂದ. ನಾವು ಅಡಿಕೆ ಸಿಪ್ಪೆಯಿಂದ ನಾರನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ತುಂಬ ಹೈ ಡೆನ್ಸಿಟಿಲಿ ನಾವು ಅದನ್ನ ಪ್ರೆಸ್ ಮಾಡಿ ಅಲ್ಲಿ ರಿಪ್ಲೇಸ್ ಮಾಡಿದ್ರೆ ನಮಗೆ ಒಳ್ಳೆ ಥರ್ಮಲ್ ಇನ್ಸುಲೇಟರ್ ಆಗಿ ಅಡಿಕೆ ಸಿಪ್ಪೆನ ಯೂಸ್ ಮಾಡ್ಬೋದು. ಈಗ ಆಲ್ರೆಡಿ ನಾವು ಲ್ಯಾಬ್ರೇಟರಿ ಕಂಡೀಷನಲ್ಲಿ ಮಾಡಿದ್ದೀವಿ. ಎಲ್ಲ ಕಡೆ ಆಗುತ್ತೆ ಅಂತ ನಾನು ಹೇಳಲ್ಲ, ಬಟ್ ಸರ್ಟನ್ ಕಂಡೀಷನ್ ಅಂತಂತೂ ಮಾಡಬಹುದು. ಬಟ್ ಅಕಾಸ್ಟಿಕಲ್ ಪ್ರಾಪರ್ಟಿ ಚೆನ್ನಾಗಿರೋದ್ರಿಂದ ನಾವು ಈಗ ಆಲ್ರೆಡಿ ಅದರಲ್ಲಿ ನಮಗೆ ಈ ಕೋಕೋನಟ್ ಹಸ್ಕ್ ಬರುತ್ತಲ್ಲ, ನಮ್ಮ ತೆಂಗಿನ ನಾರಲ್ಲಿ ಗ್ರೀನ್ ಕೋಕೋನಟ್ ಹಸ್ಕಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಇವಾಗ ಅಕಾಸ್ಟಿಕಲ್ ಬೋರ್ಡ್ಸನ್ನು. ಅಡಿಕೆ ಸಿಪ್ಪೆ ನಾರಿಂದನೂ ಕೂಡ ಅಂಥ ಬೋರ್ಡ್ಸ್ಗಳನ್ನ ಮಾಡಿ ಯೂಸ್ ಮಾಡೋಂಥ ಪಾಸಿಬಿಲಿಟೀಸ್ ಇದೆ. ಬಟ್ ಅದು ಇಂಡಸ್ಟ್ರಿಯಲ್ ಸೆಟಪ್ ಎಲ್ಲ ಮಾಡಬೇಕು, ಅದು ಮುಂದಿನ ಭಾಗ. ನಾವು ಆಪರ್ಚುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಆ ಆಪರ್ಚುನಿಟೀಸ್ ಖಂಡಿತ ಇದೆ. ಮತ್ತು ಸ್ಟೋರೇಜ್ ಬಾಕ್ಸ್ಗಳಲ್ಲಿ ಕೂಡ ನಾವು ಥರ್ಮಲ್ ಇನ್ಸುಲೇಟರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದು ನಾವು ಬೇಸಿಕಾಗಿ ಕಂಡುಕೊಂಡಿದ್ದೀವಿ. ಅದು ಇಷ್ಟೇ ಸಾಕಾಗುತ್ತೆ ನೋಡಿದ್ರೆ ನಮಗೆ ಇದು ಕೂಡ ನಮಗೆ ಅಷ್ಟು ಅಪ್ರೋಚಬಲ್ ಅನ್ನಿಸ್ಲಿಲ್ಲ. ಹಾಗಾಗಿ ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ನೀವು ಬೋಟ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಕೇಳಿದ್ದೀರಾ? ಬೋಟ್ ಎಲ್ಲ ಮಾಡ್ತಾರೆ. ಆಮೇಲೆ ನೀವು ಮನೆಯಲ್ಲೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿಸಿರ್ಬೋದು. ನೆಲಕ್ಕೆ ವಾಟರ್ ಪ್ರೂಫಿಂಗ್ ಮಾಡ್ತಾರೆ, ವಾಟರ್ ಲೀಕ್ ಆಗಬಾರ್ದು ಅಂತ. ಅದಕ್ಕೆ ಹಾಕೋ ಕೆಮಿಕಲ್ ಪಾಲಿಯೆಸ್ಟರ್ ರೆಸಿನ್ ಅಂತ. ಈ ಕೆಲವರು ಆರ್ಟ್ ವರ್ಕ್ ಮಾಡ್ತಾರೆ, ಮ್ಯೂರಲ್ ವರ್ಕ್ ಅಂತಾರೆ, ನಿಮಗೆ ಗೊತ್ತಿರ್ಬೋದು. ಇಲ್ಲಿ ರಂಗಮಂದಿರದ ಮೇಲ್ಗಡೆ ಒಂದು ನಟರಾಜನ ಮೂರ್ತಿ ಇದೆ, ಅದು ಕೂಡ ಮಾಡಿದ್ದು ಪಾಲಿಯೆಸ್ಟರ್ ರೆಸಿನಲ್ಲೇ ಮ್ಯೂರಲ್ ವರ್ಕ್. ಅದಕ್ಕೆ ಫೈಬರ್ ಯಾವ್ದು ಯೂಸ್ ಮಾಡ್ತಾರೆ ಕೇಳಿದ್ರೆ ನಮ್ಮ ಗ್ಲಾಸ್ ವೂಲ್ ಅಂತ ಯೂಸ್ ಮಾಡ್ತಾರೆ, ಸಿಂಥೆಟಿಕ್ ಫೈಬರ್. ಅದು ಗ್ಲಾಸ್ ವೂಲ್ ಹೆಂಗೆ ಮಾಡ್ತಾರೆ ಅಂತಂದರೆ, ಒಂದು ಗ್ಲಾಸನ್ನು ಹೈ ಟೆಂಪ್ರೇಚರಲ್ಲಿ ಮೆಲ್ಟ್ ಮಾಡಿ ಆ ಫೈಬರ್ನ ತೆಗಿತಾರೆ. ಸೊ ಆ ಫೈಬರ್ ಏನು ಅಂದರೆ ಒಂದು ಭೂಮಿಗೆ ಕರಗಲ್ಲ, ತುಂಬ ಲಾಂಗ್ ಲೈಫು, ಮತ್ತು ಅದ್ರ ಪ್ರಾಪರ್ಟೀಸ್ ಚೇಂಜ್ ಮಾಡಲ್ಲ. ನೀವು ಟೆಂಪ್ರೇಚರ್ ಆದರೂ ಕೊಡಿ, ಮಾಯ್ಚರ್ ಆದರೂ ಕೊಡಿ, ಏನು ಮಾಡುತ್ತೆ ಅದು ಪ್ರಾಪರ್ಟೀಸ್ ಚೇಂಜ್ ಮಾಡಲ್ಲ. ಅದು ಅದರ ಅಡ್ವಾಂಟೇಜ್. ಸೊ ಅದನ್ನು ಇಂಥ ಒಂದು ಆಟೋಮೊಬೈಲ್ ಸೆಕ್ಟರ್ ಆಗಿರ್ಬೋದು, ಅಥವಾ ಮ್ಯೂರಲ್ ಆರ್ಟ್ ಇರ್ಬೋದು, ವಾಟರ್ ಪ್ರೂಫಿಂಗ್ ಇರ್ಬೋದು, ಸುಮಾರು ಕಡೆ ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ನಾವು ಆ ಫೈಬರನ್ನು ಅಡಿಕೆ ಸಿಪ್ಪೆಯಿಂದ ರಿಪ್ಲೇಸ್ ಮಾಡಿದ್ವಿ. ಯಾಕೆ ಅಡಿಕೆ ಸಿಪ್ಪೆಯಿಂದ ರಿಪ್ಲೇಸ್ ಮಾಡೋಕ್ಕೆ ಯೂಸ್ ಆಯಿತು ಅಂದರೆ, ಆ ಫೈಬರನ್ನು ನೀವು ಫೈಬರ್ ಮ್ಯಾಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ಆ ಫೈಬರ್ ಲೆಂತ್ ಬಂದ್ಬಿಟ್ಟು 4 ರಿಂದ 6 ಸೆಂಟಿಮೀಟರ್ ಇದೆ. ಆ ಒಂದೊಂದು ಇಂಡಿವಿಜುವಲ್ ಫೈಬರ್ ತುಂಬ ಉದ್ದದ್ದು ಇದೆ. ಬಟ್ ಇಂಥ ಅಪ್ಲಿಕೇಶನ್ಗೆ ಯೂಸ್ ಮಾಡ್ತಾ 4 ರಿಂದ 6 ಸೆಂಟಿಮೀಟರ್ ಇರೋ ಫೈಬರ್ ಮೇಲೆ ಯೂಸ್ ಮಾಡ್ತಾರೆ. ಅಡಿಕೆ ಸಿಪ್ಪೆ ಕೂಡ ರಿಸೆಂಬಲ್ಸ್ ಇತ್ತು. ಸೊ ನಾವು ಅಡಿಕೆ ಸಿಪ್ಪೆನ ಆ ಫೈಬರ್ಸ್ ಜೊತೆ ಒಂದು ಎಕ್ಸ್ಚೇಂಜ್ ಮಾಡಿದ್ವಿ, ಇನ್ನೊಂದು ಕಂಪ್ಲೀಟಾಗಿ ಅಡಿಕೆ ಸಿಪ್ಪೆನೇ ಮಾಡಿದ್ವಿ. ಸೊ ಮಾಡಿ ನೋಡಿದಾಗ ನಮಗೆ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ನಾವು ಅದನ್ನು ಆಟೋಮೊಬೈಲ್ ಸೆಕ್ಟರಲ್ಲೂ ಕೂಡ ಈ ಸಿಂಥೆಟಿಕ್ ಫೈಬರ್ಸ್ನ ರೀಪ್ಲೇಸ್ ಮಾಡೋ ಥರದಲ್ಲಿ ಕೂಡ ಯೂಸ್ ಮಾಡುವಂಥ ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಮತ್ತು ಈ ಆರ್ಟ್ ವರ್ಕಲ್ಲಿ 100% ನಾವು ಯೂಸ್ ಮಾಡ್ಬೋದು. ಅಡ್ವಾಂಟೇಜ್ ಏನು ಅಂದರೆ, ಒಂದು ಲಿಗ್ನಿನ್ ಜಾಸ್ತಿ ಇರೋದ್ರಿಂದ ಅದರದ್ದು ಲೈಫ್ ಜಾಸ್ತಿ ಇದೆ. ಸೊ ನಮ್ಗೆ ಬೇರೆ ಫೈಬರ್ ಯೂಸ್ ಮಾಡಿ, ನ್ಯಾಚುರಲ್ ಫೈಬರ್ ಯೂಸ್ ಮಾಡಿದ್ರೆ ಬೇಗ ಡ್ಯಾಮೇಜ್ ಆಗೋ, ಡಿಕಂಪೋಸ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಇದರಲ್ಲಿ ಲಿಗ್ನಿನ್ ಜಾಸ್ತಿ ಇರೋದ್ರಿಂದ ಅದ್ರ ಲೈಫ್ ಜಾಸ್ತಿ ಇದೆ. ಮತ್ತು ಥರ್ಮಲ್ ಕಂಡಕ್ಟಿವಿಟಿ ತುಂಬ ಲೋ ಇರೋದು, ಥರ್ಮಲ್ ಇನ್ಸುಲೇಟರ್ ಆಗಿರೋದ್ರಿಂದ ನಮಗೆ ಟೆಂಪ್ರೇಚರ್ ಕೂಡ ಅದು ವಿಥ್ಸ್ಟ್ಯಾಂಡ್ ಮಾಡೋಂಥ ಕೆಪಾಸಿಟಿ ಅದರಲ್ಲಿ ಇದೆ. ಇಕೋ ಫ್ರೆಂಡ್ಲಿ. ಮತ್ತು ನಮಗೆ ಬೇಡ ಅದು ಅಂತ ಈಗ ಡ್ಯಾಮೇಜ್ ಆಯಿತು ಅಂತಂದ್ರೂ ಕೂಡ ಡಿಕಂಪೋಸ್ ಆಗಿ ಹೋಗುತ್ತೆ. 2-3 ಇಯರ್ಸ್ ಡಿಕಂಪೋಸ್ ಆಗಲ್ಲ. ಅಕಸ್ಮಾತ್ ನಾವು ಬೆಂಕಿಗಾಗಿ ಸುಟ್ಟರೂ ಕೂಡ ನಮಗೆ ಡ್ಯಾಮೇಜ್ ಆಗುತ್ತೆ. ಸೊ ಇದು ಅದರ ಅಡ್ವಾಂಟೇಜ್. ನಾವು ಇದನ್ನು ಆಲ್ಮೋಸ್ಟ್ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡಿದ್ವಿ, ಮೆಕ್ಯಾನಿಕಲ್ ಟೆಸ್ಟ್ಗಳನ್ನ ಮಾಡಿದ್ವಿ, ಕಾಂಪೋಸಿಟ್ ಮಾಡಿದ್ವಿ. ಆ ಪಾಲಿಯೆಸ್ಟರ್ ರೆಸಿನನ್ನು ಮತ್ತು ಇದನ್ನು ಎಂಬೆಡ್ ಮಾಡಿ
ನಾವು ಈಗ ಆಲ್ರೆಡಿ ಟೆಸ್ಟ್ಗಳನ್ನ ಸುಮಾರು ಮಾಡಿದ್ವಿ, ಇನ್ನೂ ಫರ್ದರ್ ಸ್ಟಡೀಸ್ ಇನ್ನೂ ಆಗ್ತಾನೆ ಇದೆ. ಸೊ ಅದ್ರದ್ದು ಎಲಾಸ್ಟಿಸಿಟಿ ನೋಡಿದ್ವಿ, ಮೆಕ್ಯಾನಿಕಲ್ ಸ್ಟ್ರೆಂತು, ಅದ್ರದ್ದು ಇಂಪ್ಯಾಕ್ಟ್ ಸ್ಟ್ರೆಂತ್, ಎಷ್ಟು ಎನರ್ಜಿ ಡಿಸ್ಟೆಂಟ್ ಎಲ್ಲ ನೋಡಿದಾಗ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇರೋವಂಥ ವಸ್ತುಗಳಿಗೆ ಅದು ತುಂಬ ಹತ್ತಿರದಲ್ಲಿ ಇರುವಂಥ ರಿಸಲ್ಟ್ಸನ್ನು ಕೊಟ್ಟಿದೆ. ಇದೆಲ್ಲ ನಾನು ಇದುವರೆಗೂ ಹೇಳಿದ್ದು ಇದು ತುಂಬ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ ಇರೋವಂಥ ಇಂಡಸ್ಟ್ರಿ ಆದರೆ ಮಾಡೋವಂಥ ಒಂದು ಆಪ್ಷನ್ಸ್ಗಳು. ಇದಕ್ಕೆ ಇನ್ವೆಸ್ಟ್ಮೆಂಟ್ಸು ತುಂಬ ಬೇಕು. ನಾವು ಒಂದು ಏನು ಅಂತಂದರೆ ನಮ್ಮ ಭಾಗದಲ್ಲಿ ಇಂಡಸ್ಟ್ರಿ ಮಾಡೋದು ಸ್ವಲ್ಪ ಕಷ್ಟ. ಇದು ಪರ್ಮಿಷನ್ ಸಿಗೋದು ಅದು ಮತ್ತೊಂದೆಲ್ಲ ತುಂಬ ಕಷ್ಟ. ಬಟ್ ಮಾಡೋವಂಥ ಆಪರ್ಚುನಿಟಿ ಅಂತ ಖಂಡಿತ ಇದೆ. ಇದನ್ನೂ ಯೋಚನೆ ಮಾಡಿದ್ವಿ ನಾವು. ಈ ಥರ ಆದಾಗ ನಮಗೆ ನಮ್ಮ ಮೋಟಿವ್ ಇದ್ದಿದ್ದೇನು, ಏನಾದ್ರು ಯೂಸ್ ಆಗಬೇಕು ಅನ್ನೋದು ಯೂಸ್ ಆಗಲಿಲ್ವಲ್ಲ ಅಂತ ಒಂದು ಅನ್ನಿಸ್ತು. ಮತ್ತೆ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆವಾಗ ನಮಗೆ ಅನಿಸಿದ್ದು ಬಯೋಚಾರ್ ಅಂತ ಒಂದಿದೆ. ನೀವು ಎಷ್ಟು ಜನ ಕೇಳಿದ್ದೀರಾ ನನಗೆ ಗೊತ್ತಿಲ್ಲ. ಚಾರ್ಕೋಲ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಅದೇ ಬಯೋಚಾರ್ ಅಂತ ಒಂದಿದೆ. ಈಗ ಹೆಂಗೆ ಅಂತಂದರೆ, ಈಗ ಅಗ್ರಿಕಲ್ಚರ್ ವೇಸ್ಟ್ ಇರ್ಬೋದು, ಅಥವಾ ಪ್ಲ್ಯಾಂಟ್ ರೆಸಿಡ್ಯೂಸ್ ಇರ್ಬೋದು, ಅಥವಾ ನಮ್ಮ ಈ ತೆಂಗಿನ ಚಿಪ್ ಇರ್ಬೋದು, ಇದನ್ನೆಲ್ಲ ಚಾರ್ಕೋಲಾಗಿ ಕನ್ವರ್ಟ್ ಮಾಡೋದು ಮ್ಯಾನ್ಯುವಲ್. ಸೊ ಕನ್ವರ್ಟ್ ಮಾಡೋದ್ರಿಂದ ನಮ್ಗೆ ಈಗ ಆಲ್ರೆಡಿ ನಮ್ಮ ಮಾರ್ಕೆಟಲ್ಲಿ ಇರೋದನ್ನ ಹೇಳೋದಂತಂದರೆ, ನಿಮಗೆ ಒಂದು ತೆಂಗಿನಕಾಯಿದು ಚಿಪ್ಪಿಂದು ಚಾರ್ಕೋಲ್ಗಳು ಸಿಗ್ತವೆ. ಅದು ನೀವು ತರಿಸಿರ್ಬೋದು. ಇಲ್ಲಾಂದರೆ ಇದು ನಮ್ಮ ಕಾಫಿ ಸಿಪ್ಪೆ ಇದೆಯಲ್ಲ, ಕಾಫಿ ಸಿಪ್ಪೆದು ಕೂಡ ಚಾರ್ಕೋಲ್ ಸಿಗುತ್ತೆ. ಹಂಗೆ ಮಾಮೂಲಿ ಚಾರ್ಕೋಲ್ ಅಂತೂ ಸಿಗುತ್ತೆ. ಅದೇ ಅಡಿಕೆ ಸಿಪ್ಪೆಯಿಂದ ಚಾರ್ಕೋಲ್ ಮಾಡೋ ಒಂದು ಪಾಸಿಬಿಲಿಟೀಸ್ ಇದೆಯಾ ನೋಡಿದ್ವಿ. ಲ್ಯಾಬಲ್ಲಿ ತುಂಬ ಟೆಂಪ್ರೇಚರ್ಸ್ನ ರೈಸ್ ಮಾಡಿ ಲೋ ಮಾಡಿ ಟೈಮನ್ನು ಹಿಂದೆ ಮುಂದೆ ಮಾಡಿ ನೋಡಿದಾಗ ನಮಗೆ ಪಾಸಿಟಿವ್ ರಿಸಲ್ಟ್ ಬಂತು. ನಿಮಗೆ ಈ ಬ್ಯೂಟಿ ಪಾರ್ಲರಿಗೆ ಹೋಗೋರಿಗೆ ಮೇಡಮಿಗೆಲ್ಲ ಗೊತ್ತಿರ್ಬೋದು, ಈ ಫೇಸ್ ಪ್ಯಾಕ್ ಹಾಕ್ತಾರೆ, ಚಾರ್ಕೋಲ್ ಫೇಸ್ ಪ್ಯಾಕ್ ಹಾಕ್ತಾರೆ. ನೀವು ಅದನ್ನು ಬೇಕಾದ್ರೆ ನಾಳೆ ತೆಗೆದು ನೋಡಿ, ಅದ್ರ ಹಿಂದೆ ಯಾವ ಚಾರ್ಕೋಲ್ ಇದೆ ನೋಡಿ. 2 ಚಾರ್ಕೋಲ್ ಇರುತ್ತೆ, ಒಂದು ಬ್ಯಾಂಬು, ಇನ್ನೊಂದು ತೆಂಗಿನ ಚಿಪ್ಪಿಂದ 2 ಚಾರ್ಕೋಲ್ ಇರುತ್ತೆ. ಈ ಬ್ಯಾಂಬೋ ಚಾರ್ಕೋಲು ನಮ್ಮಲ್ಲಿ ಇಂಡಿಯಾದಲ್ಲಿ ತುಂಬ ಕಡಿಮೆ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಚೈನಾ ಡಾಮಿನೇಟ್ ಆಗಿದೆ. ಚೈನಾದಲ್ಲಿ ತುಂಬ ಬಿದ್ರು ಬೆಳೀತಾರೆ. ದೊಡ್ಡ ಮಾರ್ಕೆಟ್ ಇದೆ. ದೊಡ್ಡದಾದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಂಡು ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಮಾರ್ಕೆಟ್ ಇದೆ. ಅವರು ಅಲ್ಲಿಂದ ಬಂದಿರುತ್ತೆ ಬ್ಯಾಂಬೋದಾಗಿದೆ. ಇಂಡಿಯಾದಲ್ಲಿ ಮಾಡಿರೋದಾಗಿದ್ರೆ ನಿಮಗೆ 99% ಇರೋದು ಚಿಪ್ಪಿಂದೆ. ಚಿಪ್ಪಿಂದು ಚಾರ್ಕೋಲಿಂದ ಒಂದು ಅಂದರೆ ನೀವು ಫೇಸ್ ಪ್ಯಾಕು, ಆಮೇಲೆ ಏನೇನೋ ಮಾಡ್ತಾರೆ, ಅದರಲ್ಲಿ ಕ್ಲೀನ್ಸಿಂಗ್ ಏಜೆಂಟ್ ಅಂತಲೂ ಕೊಡ್ತಾರೆ. ಆಮೇಲೆ ಎಷ್ಟೋ ಸೋಪ್ ಬಂದಿದೆ, ಟೂತ್ ಪೇಸ್ಟ್ ಇದೆ. ಈಗ ಎಷ್ಟೋ ಬ್ರಷಲ್ಲಿ ಬಂದಿದೆ ಚಾರ್ಕೋಲ್ ಬ್ರಷ್. ಅದು ಹೆಂಗೆ ಅಂತ ನನಗಂತೂ ಗೊತ್ತಿಲ್ಲ. ಬಂದಿದೆ ಸೋಪ್ ಬಂದಿದೆ, ಶಾಂಪೂಸ್ ಬಂದಿದೆ, ಆಮೇಲೆ ಹ್ಯಾಂಡ್ ವಾಶ್ ಎಲ್ಲ ಬಂದಿದೆ. ಈ ಹಿಂದೆ ಹೇಳ್ತಿದ್ರು, ಈ ಸಾರಿಗೆಲ್ಲ ಗೊತ್ತಿರ್ಬೋದು, ನೀವು ಸಣ್ಣಕ್ಕಿದ್ದಾಗೆಲ್ಲ ಕೆಂಡ ಹಾಕಿ ಹಲ್ತಿದ್ರು. ಕೆಂಡಗೆ ಅದು ಚಾರ್ಕೋಲ್. ಆಮೇಲೆ ಅದಕ್ಕೆ ಹಚ್ಚಲಿಕ್ಕೆ ಅನ್ಸೈಂಟಿಫಿಕ್ ಅಂತ ಹೇಳಿ ಪೇಸ್ಟು ಪೌಡ್ರ್ ಕೊಟ್ಟು, ಇವಾಗ ವಾಪಸ್ಸು ಚಾರ್ಕೋಲೇ ಬೇಕಾಗಿದೆ. ನಿಮ್ಮ ಪೇಸ್ಟ್ನಲ್ಲಿ ರುಬ್ಬಿದೆ ಅನ್ನಂಗೆ ಚಾರ್ಕೋಲ್ ಇದೆ ಅಂತ ಬಂದು. ಸೊ ಆ ಅಡ್ವಾಂಟೇಜ್ ಕೂಡ ಇತ್ತು ನಮಗೆ, ಅದ್ರ ಬಗ್ಗೆ ಗೊತ್ತಿತ್ತು. ಹಾಗಾಗಿ ಅಡಿಕೆ ಸಿಪ್ಪೆಯಿಂದ ಪಾಸಿಬಲ್ ಇದೆಯಾ ಅಂತ ನಾವು ಕೂಡ ಟೆಸ್ಟ್ ಮಾಡಿದ್ವಿ. ಇದೇನೋ ಇಷ್ಟೇ ಅಪ್ಲಿಕೇಶನ್ ಅಲ್ಲ, ಆ್ಯಕ್ಚುಲಿ ಚಾರ್ಕೋಲಿಂದ ನೀವು ನಂಬಲ್ಲ. ಈಗ ಸೂಪರ್ ಕೆಪಾಸಿಟರ್ಸ್ ಅಂತ ಬಂದಿದೆ. ಕೆಪಾಸಿಟರ್ ಗೊತ್ತೇ ಇರುತ್ತೆ ನಿಮಗೆ, ಮಾಮೂಲಿ ಕೆಪಾಸಿಟರ್ಸ್ ಎಲ್ಲ ಗೊತ್ತಿದೆ. ಸೂಪರ್ ಕೆಪಾಸಿಟರ್ಸ್ ಅಂತ ಇರುತ್ತೆ. ಅದರಲ್ಲಿ ಕೂಡ ನಾವು ಆಕ್ಟಿವೇಟೆಡ್ ಕಾರ್ಬನ್ ಅಂತ ಯೂಸ್ ಮಾಡ್ತಾರೆ. ಆ ಆಕ್ಟಿವೇಟೆಡ್ ಕಾರ್ಬನ್ ಮಾಡೋದಕ್ಕೆ ಚಾರ್ಕೋಲು ಒನ್ ಆಫ್ ದಿ ರಾ ಮೆಟೀರಿಯಲ್. ಸೊ ನಮಗೆ ಹೈ ಗ್ರೇಡ್ ಚಾರ್ಕೋಲನ್ನು ನಾವು ಅಂಥದ್ದಕ್ಕೂ ಕೂಡ ಯೂಸ್ ಮಾಡ್ಬೋದು. ನಮ್ಮ ಚಾರ್ಕೋಲ್ ಕರೆಕ್ಟಾಗಿ ಬಂದರೆ ಒಂದು ಏನು ಅಡ್ವಾಂಟೇಜ್ ನಮಗೆ ಅಡಿಕೆ ಸಿಪ್ಪೆ ಚಾರ್ಕೋಲಲ್ಲಿ ಕಂಡು ಬಂದಿದ್ರೆ, ಈಗ ಪ್ರಪಂಚದಲ್ಲಿ ಬಯೋಚಾರ್ ಮಾಡೋದ್ರಲ್ಲಿ ತುಂಬ ಯೂಸ್ಫುಲ್ ಬಯೋಚಾರ್ ಯಾವುದು ಅಂತಂದರೆ ಬ್ಯಾಂಬೋ ಬಯೋಚಾರ್. ಯಾಕೆ ಅಂದರೆ ಅದರದ್ದು ನಮ್ಮ ಸೈಂಟಿಫಿಕ್ ಪ್ರಾಪರ್ಟೀಸ್ಗಳು ಕೆಲವೊಂದು ನೋಡಿದ್ರೆ ಬ್ಯಾಂಬೋದಲ್ಲಿ ಮಾಡೋ ಚಾರ್ಕೋಲ್ ತುಂಬ ಸುಪೀರಿಯರ್ ಚಾರ್ಕೋಲ್ ಆಗಿ ಬಯೋಚಾರ್ ಆಗಿ ಬರುತ್ತೆ. ಆ ಸುಪೀರಿಯಾರಿಟಿ ಮಾಡೋದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ಗಳಿರ್ತವೆ. ಯಾವ ಸ್ಟ್ರಕ್ಚರಲ್ಲಿ ಇರಬೇಕು ಚಾರ್ಕೋಲು, ಎಷ್ಟು ಸರ್ಫೇಸ್ ಏರಿಯಾ ಇರಬೇಕು, ಅಬ್ಸರ್ವಿಂಗ್ ಕೆಪಾಸಿಟಿ ಎಷ್ಟು ಇರಬೇಕು, ಇವೆಲ್ಲ ಬರ್ತವೆ. ಅದೇ ಥರ ನಾವು ನಮ್ಮದು ಸ್ಟಡಿ ಮಾಡಿದಾಗ ಆ ಸ್ಟ್ರಕ್ಚರು, ಅಬ್ಸರ್ವಿಂಗ್ ಎಬಿಲಿಟಿ, ಸರ್ಫೇಸ್ ಏರಿಯಾ ಎಲ್ಲ ಬ್ಯಾಂಬೋ ಚಾರ್ಕೋಲ್ಗೆ ಅಡಿಕೆ ಸಿಪ್ಪೆ ಚಾರ್ಕೋಲ್ ಮ್ಯಾಚ್ ಆಗಿದೆ. ಅದ್ರ ಬಗ್ಗೆ ಇನ್ನೂ ರಿಸರ್ಚ್ ಆಗಬೇಕು. ಪ್ರಿಲಿಮಿನರಿಯಾಗಿ ನಾವು ಮಾಡಿದ್ದೀವಿ ಅಷ್ಟೇ, ಇನ್ನೂ ತುಂಬ ರಿಸರ್ಚ್ ಇನ್ನೂ ಬಾಕಿ ಇದೆ. ಸೊ ನಾವು ಒಂದು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ ನಮಗೆ ಅದು ಸಿಕ್ಕಿದೆ. ಅದನ್ನು ಕೂಡ ನಾವು ಕೆಲವೊಂದಿಷ್ಟು ಸ್ಟಡಿ ಮಾಡಿ ಆಲ್ರೆಡಿ ನೋಡಿದ್ದೀವಿ. ಒಂದು ಆಪ್ಷನ್ ಇದೆ. ಈ ಬಯೋಚಾರ್ ಬಗ್ಗೆ ಮಾತಾಡೋದಂದರೆ, ಬಯೋಚಾರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ನಮಗೆ. ಫಸ್ಟ್ ಗ್ರೇಡ್ ಬಯೋಚಾರಿಂದು ಹೇಳಿದ್ರೆ ಸೂಪರ್ ಕೆಪಾಸಿಟರ್ಸ್ ಆಗಿ ಯೂಸ್ ಮಾಡ್ಬೋದು, ಅಥವಾ ಬೇರೆ ಸೈಂಟಿಫಿಕ್ ತುಂಬ ಅಡ್ವಾನ್ಸ್ಡ್
ಅಪ್ಲಿಕೇಶನಲ್ಲಿ ಯೂಸ್ ಮಾಡ್ಬೋದು. ಸ್ವಲ್ಪ ಕಡಿಮೆ ಕ್ವಾಲಿಟಿ ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ. ಈ ಐ ಶೇಡ್ಸ್ ಎಲ್ಲ ಬರುತ್ತೆ, ಅದರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಕೆಲವೊಂದು ಇಂಕಲ್ಲಿ ಯೂಸ್ ಮಾಡ್ತಾರೆ, ಇಂಕ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ನೆಕ್ಸ್ಟ್ ಬಂದರೆ ಸ್ವಲ್ಪ ಕಡಿಮೆ ಗ್ರೇಡಲ್ಲಿದ್ದರೆ ಸೋಪು, ಪೇಸ್ಟು, ಶಾಂಪೂಸು ಇದರಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕಿಂತ ಕಡಿಮೆ ಗ್ರೇಡಿಂಗ್ ಯೂಸ್ ಮಾಡೋದು ಆ್ಯಕ್ಚುಲಿ ನಮಗೆ ತುಂಬ ಅಡ್ವಾಂಟೇಜ್ ಇರೋದು. ಯಾವುದು ಅಂತಂದರೆ, ನೀವು ಬೇಕಾದ್ರೆ ಗೂಗಲಲ್ಲಿ, ಅಮೆಝಾನಲ್ಲಿ ಈಗಲೇ ತೆಗೆದು ನೋಡಿ, ಬಯೋಚಾರ್ ಅಂತ ತೆಗೆದು ನೋಡಿ, ನಿಮಗೆ ಸಿಗುತ್ತೆ. ಕೆಜಿಗೆ 200 ರೂಪಾಯಿನೋ 300 ರೂಪಾಯಿನೋ ಇರ್ಬೋದು. ಅದೇನದು? ಇದೆಲ್ಲ ಮಾಡಿ ರಿಜೆಕ್ಟ್ ಆಗಿರುವಂಥ ಒಂದು ಪೌಡರ್. ನೀವು ಅದನ್ನ ಫರ್ಟಿಲೈಸರ್ ಯೂಸ್ ಮಾಡಿ ಅಂತ ಹೇಳ್ತಾರೆ. 100% ಕಾರ್ಬನ್, 100% ಬರಲ್ಲ, ಅದು 70 to 80% ಕಾರ್ಬನ್ ಅಂತ ಬರುತ್ತೆ. ನಾವು ಅಡಿಕೆ ಸಿಪ್ಪೆಯಲ್ಲಿ ಮಾಡಿದ್ರೆ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್, ಫೋರ್ತ್ ಗ್ರೇಡ್ ಮಾಡೋಕ್ಕೆ ಲ್ಯಾಬ್ ಬೇಕು, ಫ್ಯಾಕ್ಟ್ರಿ ಬೇಕು, ಎಲ್ಲ ಸಿಗುತ್ತೆ. ರೈತರೇ ಮಾಡಿದ್ರೆ ಬಯೋಚಾರ್ನ, ಅವ್ರು 70% 80% ಏನು ಕಾರ್ಬನ್ ಬರುತ್ತೆ ಅವ್ರು ನೇರವಾಗಿ ಅವ್ರ ತೋಟಕ್ಕೆ ಬಳಸ್ಬೋದು. ಈಗ GKVK ಅಂತ ನಿಮಗೆ ಬೆಂಗಳೂರಲ್ಲಿ ಗೊತ್ತಿರ್ಬೋದು. GKVK ಅವರು ಈ ರಿಸರ್ಚ್ ಮಾಡಿದ್ದಾರೆ, ಅಡಿಕೆ ಸಿಪ್ಪೆಯಲ್ಲಿ ಮಾಡಿಲ್ಲ ಅವರು. ಈ ಜೋಳ ಬೆಳೀತಾರಲ್ಲ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ, ಆ ಜೋಳದ ವೇಸ್ಟಿಗೆ ಬೆಂಕಿ ಕೊಡ್ತಾರೆ. ಅದನ್ನು ತಪ್ಸೋಕ್ಕೋಸ್ಕರ ಒಂದು ರಿಸರ್ಚ್ ಮಾಡಿದ್ದಾರೆ. ಅದನ್ನು ಬಯೋಚಾರಕ್ಕೆ ಕನ್ವರ್ಟ್ ಮಾಡಿ ಅದನ್ನೇ ನೀವು ಗೊಬ್ಬರ ಆಗಿ ವಾಪಸ್ ಬಳಸಿ ಅಂತ. ಈಗ ಸುಡೋದಕ್ಕೂ ಬಯೋಚಾರಿಗೂ ಏನು ವ್ಯತ್ಯಾಸ ಅಂತ ನೀವು ಕೇಳ್ಬೋದು. ಬೆಂಕಿ ಹಾಕಿ ಅದನ್ನೇ ಉಪಯೋಗಿಸ್ಬೋದಲ್ಲ, ವ್ಯತ್ಯಾಸ ಇದೆ. ಬಯೋಚಾರ ಆಗೋದಕ್ಕೆ ಈಗ ಬೆಂಕಿ ಹಾಕಿದ್ರೆ ಉಳಿದು ಬೂದಿ ಆಗಿದೆ. ಆ ಬೂದಿನೂ ಲಾಸ್ಟಿಗೆ ಅದು ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಬಟ್ ಅದು ಭೂಮಿ ಅಷ್ಟು ಯೂಸ್ ಆಗಲ್ಲ. ಆದರೆ ಬಯೋಚಾರಲ್ಲಿ ಬೂದಿ ಆಗಲ್ಲ, ಅದು ಆಕ್ಸಿಜನ್ನ ಕಂಟ್ರೋಲ್ಡ್ ಇಟ್ಕೊಂಡು ಸುಡ್ತೀವಿ. ಆಕ್ಸಿಜನ್ ಕಂಟ್ರೋಲ್ ಆಗಿರೋದ್ರಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ತುಂಬ ಕಮ್ಮಿ ಆಗುತ್ತೆ. ಹಾಗಾಗಿ ನಮಗೆ ಕಾರ್ಬನ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ನಮಗೆ ಬಯೋಚಾರಲ್ಲಿ ಅಪ್ಲಿಕೇಶನ್ಸ್ ಜಾಸ್ತಿ. ಸೊ ಅವ್ರೇನು ಹೇಳ್ತಾ ಇದ್ದಾರೆ GKVK ಅವರು, ಇದನ್ನು ನೀವು ಬಯೋಚಾರಕ್ಕೆ ಕನ್ವರ್ಟ್ ಮಾಡಿ ಯೂನಿಟ್ಸ್ಗಳನ್ನ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳನ್ನ ರೈತರೇ ಹಾಕಿ ನೀವೇ ಅದನ್ನ ಯೂಸ್ ಮಾಡಿಕೊಂಡು ಬಳಸಿ ಅಂತ ಹೇಳ್ತಾ ಇದ್ದಾರೆ. ಬಯೋಚಾರ್ ಮಾಡೋಷ್ಟೊತ್ತಿಗೆ ನಮ್ಗೆ ಕೆಲವೊಂದಿಷ್ಟು ವೇಪರ್ಸ್ ಎಲ್ಲ ಬರುತ್ತೆ, ಅದನ್ನು ಬಯೋಡೀಸೆಲ್ ಕೂಡ ಮಾಡ್ಬೋದು. ಬಟ್ ನಾವು ಅದನ್ನು ಮಾಡೋಕ್ಕೆ ಹೋದರೆ ಅದಕ್ಕೆ ಹಾಕೋ ಇನ್ವೆಸ್ಟ್ಮೆಂಟು ಬರಲ್ಲ. ಅದರಿಂದ ಬರೋ ಬಯೋಡೀಸೆಲ್ ನಾವೇನು ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ಈಲ್ಡ್ ಬರುತ್ತೆ ಅಡಿಕೆ ಸಿಪ್ಪೆಯಲ್ಲಿ. ಬಟ್ ಬಯೋಚಾರ್ ಅಂತೂ 100% ಪಾಸಿಬಿಲಿಟಿ ಇದೆ. GKVK ಅವರು ಈಗ ಆಲ್ರೆಡಿ ಅದು ಕ್ಯಾಂಪೇನ್ ಶುರು ಮಾಡಿದ್ದಾರೆ, ಮೊನ್ನೆ ಪೇಪರಲ್ಲಿ ಕೂಡ ಬಂದಿತ್ತು. ಅದೇ ರೀತಿ ನಾವು ಅಡಿಕೆ ಸಿಪ್ಪೆ ಕೂಡ ಮಾಡೋವಂಥ ಪಾಸಿಬಿಲಿಟೀಸ್ 100% ಇದೆ. ಈಗ ನಮ್ಮ ಲ್ಯಾಬಲ್ಲಿ ಕೆಲವೊಂದಿಷ್ಟು ಫೈನಲ್ ಸ್ಟೇಜ್ ವರ್ಕ್ಗಳು ನಡೀತಾ ಇದೆ. ಅದರದ್ದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ, ಆ್ಯಂಟಿ ಫಂಗಲ್ ಪ್ರಾಪರ್ಟಿಯಲ್ಲಿ ಸ್ಟಡಿ ಮಾಡ್ತಾರೆ. ಸೊ ಅದು ಆ ಸ್ಟಡಿ ಆದಮೇಲೆ ನಾವು ಒಂದು ರಿಪೋರ್ಟ್ನ ಕೂಡ ಸಬ್ಮಿಟ್ ಮಾಡ್ತೀವಿ. ನಮ್ಮ ಇದಿಷ್ಟು ರಿಸರ್ಚ್ಗೆ ಕರ್ನಾಟಕ ಗೌರ್ಮೆಂಟು ಲಾಸ್ಟು ಗೌರ್ಮೆಂಟ್ ಇದ್ದಾಗ ನಮಗೆ 30 lakhs ಫಂಡ್ ಮಾಡಿತ್ತು ರಿಸರ್ಚ್ ಮಾಡೋದಕ್ಕೆ. ಸೊ ಆ ಫಂಡ್ ಮಾಡಿ ಆ ರಿಸರ್ಚ್ ಎಲ್ಲ ಮಾಡಿ ಆಲ್ರೆಡಿ ನಾವು ಇದನ್ನೆಲ್ಲ ಸಬ್ಮಿಟ್ ಕೂಡ ಮಾಡಿದ್ದೀವಿ. ಈಗ ನಾವು ಸಜೆಸ್ಟ್ ಮಾಡೋದು ಈಗ ನೆಕ್ಸ್ಟ್ ಏನು ಅಂತಂದರೆ, ಅಡಿಕೆ ಸಿಪ್ಪೆನ ನಾವು ಬಯೋಚಾರಕ್ಕೆ ಕನ್ವರ್ಟ್ ಮಾಡೋದ್ರಿಂದ 100% ಅದು ಯುಟಿಲೈಸ್ ಆಗುತ್ತೆ. ಈಸಿ ಎಷ್ಟು ಈಸಿ ಅಂತಂದರೆ, ನೀವು ಬಯೋಚಾರ ಮಾಡೋದು ನೀವು ನಂಬಲ್ಲ, ನೀವು ಒಂದು 3 days ಡ್ರೈ ಮಾಡಿ ಅದನ್ನು ಡೈರೆಕ್ಟಾಗಿ ಬಯೋಚಾರ ಮಾಡೋದಕ್ಕೆ ಶುರು ಮಾಡ್ಬೋದು. ಶುರು ಮಾಡಿದ್ರೆ ವಿತಿನ್ 5 to 7 hours ಒಳಗೆ ನಿಮಗೆ ಬಯೋಚಾರ ಸಿಕ್ಬಿಡುತ್ತೆ. ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು, ಎಷ್ಟು ವರ್ಷ ಬೇಕಾದ್ರೆ ಇಟ್ಕೊಂಡು. ನಾವು ಅದು ಇನ್ನೊಂದು ಸ್ಟಡಿ ಮಾಡಿದ್ದೀವಿ, ಈ ಪ್ಲಾಂಟ್ ಗ್ರೋತ್ ರೇಟ್ ಹೆಂಗೆ ಚೇಂಜ್ ಆಗುತ್ತೆ, ಸಾಯಿಲಿಗೆ ಇದು ಹೆಂಗೆ ಮಿಕ್ಸ್ ಆದರೆ ರಿಯಾಕ್ಟ್ ಆಗುತ್ತೆ ಅನ್ನೋ ಸ್ಟಡಿ ಮಾಡಿದ್ವಿ. ಬಯೋಚಾರ್ ನಾವು ಮಾಡಿದ್ವಿ ಲ್ಯಾಬಲ್ಲಿ, ನಮಗೆ 300% ಗ್ರೋತ್ ಬಂದಿದೆ. ರಾಗಿ ಬೆಳೆದಿದ್ವಿ, ನಾವು ರಾಗಿ ಟೆಸ್ಟ್ ಮಾಡಿದ್ವಿ. ನೀವು ನಾರ್ಮಲ್ ಸಾಯಿಲಲ್ಲಿ ನಮ್ಮ ಲ್ಯಾಬಿಂದ ಒಂದು ವಿಶೇಷ ಏನಂತಂದರೆ, ನಮ್ಮದು ನ್ಯೂಕ್ಲಿಯರ್ ರೇಡಿಯೇಷನ್ ಲ್ಯಾಬ್. ನಾವೇನು ಮಾಡ್ತೀವಿ, ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸಾಯಿಲ್ ಸ್ಯಾಂಪಲ್ ಸಿಗುತ್ತೋ ಎಲ್ಲ ತಗೊಬರ್ತಾ ಇರ್ತೀವಿ. ಆ ಸಾಯಿಲಲ್ಲಿ ಎಷ್ಟು ರೇಡಿಯೇಟಿವ್ ಮೆಟೀರಿಯಲ್ ಇದೆ ಅಂತ ಸ್ಟಡಿ ಮಾಡೋದೇ ನಮ್ಮ ಲ್ಯಾಬ್ ಮೇಯ್ನ್ ಕೆಲಸ, ನಮ್ಮ ಲ್ಯಾಬಲ್ಲಿ. ಬಟ್ ನನ್ನ ವರ್ಕು ಇದಿರೋದ್ರಿಂದ ನನಗೇನು ಲಾಭ ಆಯಿತು ಅಂದರೆ, ಈ ಸಾಯಿಲ್ ಅನಾಲಿಸಿಸ್ ಮಾಡೋದಕ್ಕೆ ಒಂದು ನಾವು ಸಂಡೂರಿಂದ ಸಾಯಿಲ್ ತೊಗೊಂಡ್ವಿ, ಇನ್ನೊಂದು ನಮ್ಮ ಭಟ್ಕಳ ಸಾಯಿಲ್ ತೊಗೊಂಡ್ವಿ. 2 ಡಿಫ್ರೆಂಟ್ ರೀಸನ್. ಸೊ ಈ 2 ಡಿಫ್ರೆಂಟ್ ರೀಸನಲ್ಲೂ ಕೂಡ ನಾವು ಬೆಳೆದು ನೋಡಿದ್ವಿ. 2 ರೀಸನಲ್ಲಿ ನಮಗೆ ಬಂದರೆ 300% ಗ್ರೋತ್ ಬಂದಿದೆ. ಗ್ರೋತ್ ರೇಟ್ ಬೇರೆ ಇರ್ಬೋದು, ಒಂದು 5 centimeter ಇರ್ಬೋದು, 12 centimeter ಇರ್ಬೋದು. ಬಟ್ ಗ್ರೋತ್ ರೇಟ್ ಇರುತ್ತಲ್ಲ, ಆಲ್ಮೋಸ್ಟ್ 300% ಗ್ರೋತ್ ರೇಟ್ ಬಂದಿದೆ. ಸೊ ನಮಗೆ ಒಂದಂತೂ ಗೊತ್ತಾಗುತ್ತೆ ಏನು ಅಂತ, ನ್ಯಾಚುರಲ್ ಕಾರ್ಬನ್ ಸಾಯಿಲ್ ಇಟ್ಟಿದ್ರೆ
ಸಾಯಿಲಲ್ಲಿರುವಂಥ ನ್ಯಾಚುರಲ್ ನೈಸರ್ಗಿಕವಾಗಿ ಏನೇನು ಕ್ರಿಯೆ ಆಗಬೇಕು ಅದು ಈಸಿಯಾಗಿ ಆಗುತ್ತೆ. ನಾವು ಬೇರೆ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಚೆನ್ನಾಗಾಗುತ್ತೆ. ಸೊ ಇದು 300% ಗ್ರೋತ್ ಬಂದಿದೆ. 800% ವಾಟರ್ ರಿಟೆನ್ಷನ್ ಜಾಸ್ತಿ ಆಗಿದೆ ಸಾಯಿಲಲ್ಲಿ. ಹಾಗಾಗಿ ನಾವು ಇದನ್ನು ಡೈರೆಕ್ಟು ಅಗ್ರಿಕಲ್ಚರಲ್ ಯೂಸೇಜ್ಗೆ ಬಳಸ್ಬೋದು. ಈಗ ಆಲ್ರೆಡಿ ಬಯೋಚಾರ್ ಸಿಗುತ್ತೆ ನಿಮಗೆ ಅಗ್ರಿಕಲ್ಚರ್ ಇದಕ್ಕೆ. ಈಗ ನಿಮಗೆ ತೆಂಗಿಂದು ಚಿಪ್ಪಿಂದು ಬಯೋಚಾರ್ ಸಿಗುತ್ತೆ, ಮತ್ತು ತೆಂಗಿನ ನಾರಿನ ಗೊಬ್ಬರ ಅಂತ ಸಿಗುತ್ತೆ. ಅದು ಬಯೋಚಾರ ಅಲ್ಲ ನನಗೆ ಗೊತ್ತಿಲ್ಲ, ಬಟ್ ಸಿಗುತ್ತೆ. ತೆಂಗಿನ ನಾರಿನ ಗೊಬ್ಬರ ಅನ್ನೋ ಸಿಗುತ್ತೆ. ಅದೇ ರೀತಿ ಅಡಿಕೆ ಸಿಪ್ಪೆ ಗೊಬ್ಬರ ಕೂಡ ಈ ರೀತಿ ಸಿಗಲಿ ಅನ್ನೋದು ನಮ್ಮ ಒಂದು ಆಸೆ. ಇದನ್ನು ರಿಸರ್ಚ್ ಮಾಡಿದ್ದೀವಿ. ಇನ್ನು ಅದರದ್ದು ಕೆಲವೊಂದಿಷ್ಟು ಡಾಟಾಸ್ಗಳು ಬರಬೇಕು. ಅದು ಬಂದ ಮೇಲೆ ಅದನ್ನು ಪಬ್ಲಿಷ್ ಮಾಡಿ ನಾವು ನೆಕ್ಸ್ಟು ಅದು ರಿಪೋರ್ಟ್ಸ್ನೆಲ್ಲ ಸ್ವಲ್ಪ ಕೊಡಬೇಕು. ಇದು ನಾವು ಇದಿಷ್ಟು ಮಾಡಿದ್ರೆ ನಾವು ಕಂಡುಕೊಂಡಿರೋ ಅಡಿಕೆ ಸಿಕ್ಕಿರೋ ಪಾಸಿಬಿಲಿಟೀಸ್. ಇನ್ನೂ ಅದನ್ನು ಮಾಮೂಲಿ ಒಲೆ ಹಾಕಿದ್ರು ಹಾಕಿ ಹಾಕ್ತಾರೆ. ಒಂದು ಯಾಕೆ ಒಲೆ ಹಾಕೋದು ಸರಿಯಲ್ಲ ಅಂದರೆ ನಾವು ಕಂಡುಕೊಂಡ್ರೆ ಹೇಳ್ತೀನಿ. ನಿಮಗೆ ಸಾಮಾನ್ಯವಾಗಿ ಅಡಿಕೆ ಸಿಪ್ಪೆ ಒಲೆ ಹಾಕಿದ್ರೆ ಹಂಡೆ ತೂತ ಆಗುತ್ತೆ ಅಂತ ಹೇಳ್ತಾರೆ. ನೀವು ಎಷ್ಟು ಜನ ಕೇಳಿದಾರೆ, ಯಾಕೆ ಅನ್ನೋದು ಯಾರು ಹೇಳಿದಾರೆ? ಸ್ಪ್ರೇ ಅಲ್ಲ ಬಹಳ ಪವರ್ಫುಲ್ ಯಾಕೆ ಬರುತ್ತೆ? ಬ್ಲೂ ಕಲರ್ ಬ್ಲೂ ಬರೋದು ಕಾಪರ್ ಸಲ್ಫೇಟ್ ಹೊಡೆದಿರ್ತಾರೆ, ಬಟ್ ಬಹಳ ಪವರ್ಫುಲ್ ಬರೋದು ಹೌದು. ಯಾಕೆ ಬರುತ್ತೆ ಅನ್ನೋದು ನೀವೇನಾದ್ರೆ ಅದೇ ಯಾಕೆ ಅಷ್ಟು ಬರುತ್ತೆ? ಯಾಕೆ ಅಂದರೆ ಅಡಿಕೆ ಸಿಪ್ಪೆ ಡಿಕಂಪೋಸ್, ನಾವು ಥರ್ಮಲ್ ಡಿಗ್ರೇಡೇಷನ್ ಅನ್ನು ಸ್ಟಡಿ ಮಾಡಿದ್ವಿ. ಥರ್ಮಲ್ ಡಿಗ್ರೇಡೇಷನ್ ಅಂದರೆ ಯಾವ ಟೆಂಪ್ರೇಚರ್ಗೆ ಅಡಿಕೆ ಸಿಪ್ಪೆ ಲಾಸ್ಟಿಗೆ ಬೂದಿ ಆಗಿದೆ. ಈಗ ಮಾಮೂಲಿ ಒಂದು ಎಲೆ ಇಟ್ಟರೆ ನೀವು ಒಂದು 250-300 ಹೋಗೋದ್ರೆ ಬೂದಿ ಆಗೋಗುತ್ತೆ. ಅಡಿಕೆ ಸಿಪ್ಪೆ ಎಷ್ಟಕ್ಕೆ ಬೂದಿ ಆಗುತ್ತೆ? ನಮಗೆ ಬಂತು 670ರಿಂದ 710 ಡಿಗ್ರಿ ಸೆಲ್ಸಿಯಸ್ ಮಧ್ಯದಲ್ಲಿ ಬೂದಿ ಆಗುತ್ತೆ. ನಿಮ್ಮ ಹಂಡೆ ಆಗಿರುತ್ತೆ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಯೂಮಿನಿಯಂ ಹಂಡೆ ಇರುತ್ತೆ. ನೀವು ಅಲ್ಯೂಮಿನಿಯಂ 600 ಮೆಲ್ಟ್ ಆಗೋದು ಶುರು ಆಗುತ್ತೆ. ನೀವು ಅದಕ್ಕಿಂತ ಜಾಸ್ತಿ ಟೆಂಪ್ರೇಚರ್ ಅಡಿಕೆ ಸಿಪ್ಪೆ ಕೊಡೋದ್ರಿಂದ ನಿಮ್ಮ ಹಂಡೆ ತೂತ ಆಗೋದು ಶುರು ಆಗುತ್ತೆ. ಒಂದಿನ 2 ದಿನಕ್ಕೆ ಆಗಲ್ಲ. ಗ್ರ್ಯಾಜುವಲಿ ನೀವು ಮಾಡಿದ್ರೆ ಚಕ್ಕೆ ಹೇಳಕ್ಕೆ ಶುರು ಆಗೋದು. ಒಂದು ಲೇಯರ್ ಹೋಗುತ್ತೆ, 2ನೇ ಲೇಯರ್ ಹೋಗುತ್ತೆ, 3ನೇ, ಹಾಗೆ. ಅದಕ್ಕೋಸ್ಕರ ಅಡಿಕೆ ಸಿಪ್ಪೆ ನೀವು ಒಂದು ತಾಮ್ರದ ಹಂಡೆ ಆದರೆ ಏನೋ ತೊಂದರೆ ಇಲ್ಲ, ಅಲ್ಯೂಮಿನಿಯಂ ಹಂಡೆ ತೂತ ಆಗುತ್ತೆ. ಅದಕ್ಕೋಸ್ಕರ ನಾವು ಬೆಂಕಿ ಹಾಕಲ್ಲ ಅಷ್ಟು. ಬಟ್ ತುಂಬ ಚೆನ್ನಾಗಿ ಉರಿ ಬರೋದು ಅದೇ ಕಾರಣಕ್ಕೆ. 650 ತನಕ ಬರೋದ್ರಿಂದನೇ ನಿಮಗೆ ಉರಿ ಜಾಸ್ತಿ ಬರುತ್ತೆ, ಶಾಖ ಜಾಸ್ತಿ ಅಡಿಕೆ ಸಿಪ್ಪೆ. ಕಾಫಿಯ ಇರೋದು ಭಾಳ ಹೀಟ್. ಕಾಫಿ ಯಾಕೆ ಅಗೇನ್ ಲಿಗ್ನಿಂಗ್, ಅಲ್ಲೂ ಲಿಗ್ನಿಂಗ್ ಜಾಸ್ತಿ. ನಿಮಗೆ ಲಿಗ್ನಿಂಗ್ ಎಲ್ಲಿ ಜಾಸ್ತಿನೋ ಅಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೆಲ್ಯುಲೋಸ್ ಈಗ ಭಾಳ ಲಿಗ್ನಿನ್ ಸೆಲ್ಯುಲೋಸ್ ಭಾಳ ಸಿಂಪಲ್ ಅಂತಂದರೆ ಹತ್ತಿ ಪ್ಯೂರ್ ಸೆಲ್ಯುಲೋಸ್ ಹತ್ತಿ, ಅದರಲ್ಲಿ ಲಿಗ್ನಿನ್ ಇರೋಲ್ಲ, ತುಂಬ ಸಾಫ್ಟ್ ಇರುತ್ತೆ. ಲಿಗ್ನಿನ್ ಬಂತಂದ್ರೆ ಹಾರ್ಡ್ ಆಗುತ್ತೆ. ಭಾಳ ಇನ್ನೂ ಸಿಂಪಲ್ ಹೇಳ್ಬೇಕಂದ್ರೆ ನಿಮಗೆ ಹಸಿ ಅಡಿಕೆ ಸಿಪ್ಪೆ ಇರುತ್ತಲ್ಲ, ಹಸಿ ಅಡಿಕೆ ಸಿಪ್ಪೆ ನಾರು ತೆಗೆದು ಸ್ವಲ್ಪ ಸಾಫ್ಟ್ ಇರುತ್ತೆ. ಅದೇ ಹಣ್ಣು ಅಡಿಕೆ ತೆಗೆದು ಸ್ವಲ್ಪ ಬ್ರಿಟಲ್ ಇರುತ್ತೆ. ಯಾಕೆಂದರೆ ಲಿಗ್ನಿನ್ ಜಾಸ್ತಿ ಇರುತ್ತೆ. ಏಜ್ ಜಾಸ್ತಿ ಹೋಗ್ತದೆ ಲಿಗ್ನಿನ್ ಜಾಸ್ತಿ ಆಗುತ್ತೆ. ಅದು ಲಿಗ್ನಿನ್ ಯಾಕಿದೆ ಅಂತಂದರೆ ಅದು ಪ್ರೊಟೆಕ್ಟಿಂಗ್ ಲೇಯರ್. ಅಡಿಕೆ ಕಾಯಿನ ಹೊರಗಡೆ ಟೆಂಪ್ರೇಚರು, ಮಳೆ, ಇನ್ನೊಂದು ಮತ್ತೊಂದು ಕಾಪಾಡೋಕ್ಕೋಸ್ಕರ ಆಗಿರೋದು. ಅದೇ ಕಾರಣಕ್ಕೆ ಅದು ಲಿಗ್ನಿನ್ ಜಾಸ್ತಿ ಕೊಡುತ್ತೆ, ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಹಸಿ ಅಡಿಕೆ ಸಿಪ್ಪೆಗೆ ಕೈ ಹಾಕಿದರೆ ಸುಡುತ್ತೆ ರಾಶಿ. ಅದೇ ಹೇಳಿದ್ನಲ್ಲ, ಅದು ಎನ್ಸೈಮ್ಯಾಟಿಕ್ ರಿಯಾಕ್ಷನ್ ಇಂದ ಹೀಟ್ ಬಂದಿರುತ್ತೆ. ಆ ಹೀಟ್ ಸಸ್ಟೈನ್ ಆಗುತ್ತೆ. ನಿಮಗೆ ಇದರಲ್ಲೂ ಬರೋ ಚಾನ್ಸಸ್ ಇದೆ. ಅದು ಈಗ ಅಲೆಮನೆ ಮಾಡಿ ಹಾಕಿದ್ರೂ ಬರುತ್ತೆ, ಆಗ ಅಷ್ಟು ಹೀಟ್ ಇರಲ್ಲ. ಯಾಕಂದ್ರೆ ಹೀಟ್ ಸಸ್ಟೈನ್ ಆಗಿಲ್ಲ, ಲಿಗ್ನಿನ್ ಕಮ್ಮಿ ಇರುತ್ತೆ. ಆಕ್ಚುಲಿ ನಮ್ಮ ಇಡೀ ರಿಸರ್ಚಿಗೆ ತಾಟೆ ಅದು ಯಾಕೆ ನಿಲ್ತು ಅಂತ ಹಿಂಗೆ ಮಾಡಿ ಅದು ಆ ಒಂದು ತಾಟಿಂದಲೇ ನಾವು ಇಡೀ ರಿಸರ್ಚ್ ಮಾಡಿದ್ವಿ. ಇನ್ನೂ ನಡೀತಾ ಇದೆ. ನಮ್ಮ ಸ್ಟೂಡೆಂಟ್ಸ್ಗಳು, ಜೂನಿಯರ್ಸ್ ಎಲ್ಲ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದು ನಾವು ನೋಡ್ಕೊಂಡಿರೋ ಪಾಸಿಬಿಲಿಟೀಸ್. ಬಟ್ ಅದು ಇಂಡಸ್ಟ್ರಿ ಮಾಡೋದು ಇಲ್ಲಿ ತುಂಬ ಕಷ್ಟ ಇದೆ. ಬಟ್ ಅದಕ್ಕೆ ಬಯೋಚಾರ್ಜ್ ಮಾಡೋಂಥ ಪಾಸಿಬಿಲಿಟೀಸ್ ಅಂತೂ 100% ಇದೆ. ಈ ಒಂದು ಈಸಿ, ಒಂದು ನಮಗೆ ಖರ್ಚು ಕಮ್ಮಿ, ರೈತರೇ ಮಾಡ್ಕೊಬೋದು, ಅನ್ಸ್ಕೊಂಡು ಇಂಡಸ್ಟ್ರಿನೇ ಮಾಡ್ಬೋದು. ಬಾಯ್ಲರಿಗೆಲ್ಲ ಮಾಡ್ಬೋದು. ಅದೇ ಬಾಯ್ಲರ್ ಮಾಡ್ತಾರಲ್ಲ, ಹಾಂ, ಅದಕ್ಕೆಲ್ಲ ಹೀಟ್ ಬೇಕಾಗ್ತದೆ ಬಾಯ್ಲರ್. ಇದರಿಂದ ಏನಾದ್ರು ಮಾಡೋಕ್ಕಾಗಲ್ಲ. ಅದು ಬೆಂಕಿ ಹಾಕಲ್ಲ, ಅಷ್ಟಿಗೆ ಅದೇ ಅಲ್ಲ ಬೆಂಕಿ ಹಾಕಲ್ಲ. ಅದು ಬೇಡ ಅಂತ ನಮ್ಮ ಬೆಂಕಿ ಹಾಕೋದ್ಕಿಂತ ಒಂದು ಅಪ್ಲಿಕೇಶನ್ ವ್ಯಾಲ್ಯೂ ಅಡಿಷನ್ ಕೊಟ್ಟರೆ ಇನ್ಕಮ್ ಜನರೇಟ್ ಆಗುತ್ತೆ. ಈಗ ನಾವು ಅದೇ ಈಗ ಫೇಸ್ ಪ್ಯಾಕ್ ಹೇಳಿದ್ರಲ್ಲ, ಅಡಿಕೆಯಿಂದ ಫೇಸ್ ಪ್ಯಾಕ್ ಬಂದರೆ ಮುಂದೊಂದಿನ ಹೆಂಗಿರುತ್ತೆ? ಅಡಿಕೆ ಸಿಕ್ಕಂದ್ರೆ ಫೇಸ್ ಪ್ಯಾಕ್ ವೇಸ್ಟ್ ಆಗ್ತಿರೋದ್ರಿಂದ ಒಂದು ಅಪ್ಲಿಕೇಶನ್ ಬಂತಲ್ಲ ಅಂತ
ಅದು ಅಡಿಕೆ ಚಹಾ ಎಲ್ಲ ಮಾಡ್ತಾರಲ್ಲ ಆ ಥರ. ಅದೇ ಬೇರೆ. ಅದೇ ಬೇರೆ. ಅದು ಅಡಿಕೆ ಅಂದಿರೋದು, ನಾವು ಅಡಿಕೆ ಸಿಪ್ಪೆ ಅಂದಿರೋದು. ಅಡಿಕೆ ಯಾವತ್ತೂ ವ್ಯಾಲ್ಯೂ ಇದೆ, ಅಡಿಕೆ ಸಿಪ್ಪೆ ಯಾವತ್ತೂ ಇರಲೇ ಇಲ್ಲ. ಅದಕ್ಕೇನಾದ್ರು ಒಂದು ಸಣ್ಣ ವ್ಯಾಲ್ಯೂ ಬಂದರೂ ನನಗೊಂದು ಸಂತೋಷ ಸಾಕಲ್ಲ ನಮಗೆ. ಒಬ್ಬ ರೈತ ಮನೆಯಲ್ಲಿ ಅದು ಯೂನಿಟ್ ಹಾಕೋಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು ಮುಂದೊಂದು ದಿವಸ? ಆ ಥರ ಖರ್ಚಿಂದೆಲ್ಲ ನಾವು ಇನ್ನೂ ನೋಡಿಲ್ಲ, ಪ್ಲ್ಯಾನ್ ಮಾಡಬೇಕು. ಎಷ್ಟು ಬಯೋಚಾರ ಆಗಕ್ಕೆ ಎಷ್ಟು ಜಾಗ ಬೇಕು ಅದೆಲ್ಲ ನಾವು ಇನ್ನೂ ಸ್ಟಡಿ ಮಾಡಿಲ್ಲ, ಮಾಡಬೇಕು. ಪ್ರಾಯೋಗಿಕವಾಗಿ ಒಂದು ಕಡೆ ಮಾಡಿದಾಗ ಗೊತ್ತಾಗುತ್ತೆ. ಏನಾದ್ರು ಇದ್ರೆ ಕೇಳ್ಬೋದು. ಜ್ಯೋತಿ ಮೇಡಮ್ ಒಂದು ಪ್ರಶ್ನೆ ಇದೆಯಾ? ನಿಮಗೆ ಅದು ಐಡಿಯಾ ಬಂದಿದ್ದು ನಾರು ಇಲ್ಲ ನಾರದ ಮೇಲೆ ಅದು ಐಡಿಯಾ ಬಂದಿಲ್ಲ ಏನು ಮಾಡ್ಬೋದು ಅಷ್ಟೇ ನಮ್ಗೆ